We are just starting chapter 28 of Exodus. ನಾವು ವಿಮೋಚನ ಕಾಂಡ ಪುಸ್ತಕದ 28ನೇ ಅಧ್ಯಾಯವನ್ನ ಪ್ರಾರಂಭಿಸುತ್ತಿದ್ದೇವೆ. From 25 to 27 we were looking at different objects in the tabernacle. 25ರಿಂದ 27ನೇ ಅಧ್ಯಾಯಗಳವರೆಗೆ ನಾವು ಆ ದೇವದರ್ಶನದ ಗುಡಾರದಲ್ಲಿರುವ ಅನೇಕ ಉಪಕರಣಗಳ ಕುರಿತಾಗಿ ನಾವು ನೋಡಿಕೊಳ್ಳುತ್ತಿದ್ದೆವು. Now 28 and 29 is going to talk about those who will serve in the tabernacle, the priesthood. 28 ಮತ್ತು 29ನೇ ವಚನಗಳಲ್ಲಿ ನಾವು ನೋಡುವಾಗ ದೇವದರ್ಶನದ ಗುಡಾರದಲ್ಲಿ ಸೇವೆ ಮಾಡುವಂತಹ ಆ ಯಾಜಕರ ಕುರಿತಾಗಿ ನೋಡಿಕೊಳ್ಳುತ್ತೇವೆ. In chapter 30 we again go back to some other furniture or items in the tabernacle. ಮತ್ತೆ 30ನೇ ಅಧ್ಯಾಯಕ್ಕೆ ಬರುವಾಗ ನಾವು ದೇವದರ್ಶನದ ಗುಡಾರದ ಇತರ ಕೆಲವು ಉಪಕರಣಗಳ ಕುರಿತಾಗಿ ನೋಡಿಕೊಳ್ಳುತ್ತೇವೆ. In chapter 28 let's read verse 1 and 2. 28ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಚನಗಳನ್ನ ಈಗ ಓದಿಕೊಳ್ಳೋಣ. Somebody can read. Naveen is not there. Suresh, can you read? Yes. ವಿಮೋಚನ ಕಾಂಡ 28ನೇ 1 ಮತ್ತು 2ನೇ ವಚನಗಳು. ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು ಅವನ ಮಕ್ಕಳಾದ ನಾದಾಬ್, ಅಬೀಹು, ಎಲ್ಲಾಜರ್, ಇತಮಾರ್ ಎಂಬವರನ್ನು ಇಸ್ರಾಯೇಲರಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ನಿನ್ನ ಅಣ್ಣನಾದ ಆರೋನನಿಗೆ ತಕ್ಕ ಗೌರವವೂ ಅಲಂಕಾರವೂ ಉಂಟಾಗುವಂತೆ ಅವನಿಗೆ ದೀಕ್ಷಾ ವಸ್ತ್ರವನ್ನು ಮಾಡಿಸಬೇಕು. Now the topic here is Aaron and his sons set apart for the priesthood. ಇಲ್ಲಿ ಇರುವಂತಹ ಮುಖ್ಯ ವಿಷಯ ಯಾವುದೆಂದರೆ ಆರೋನ ಮತ್ತು ಆತನ ಮಕ್ಕಳನ್ನ ಯಾಜಕ ಸೇವೆಗೆ ಪ್ರತ್ಯೇಕಿಸುತ್ತಿರುವುದು. We have seen earlier that every thread, every color and cord in the tabernacle suggests the person and work of Lord Jesus Christ. ಈಗಾಗಲೇ ನಾವು ನೋಡಿಕೊಂಡೆವು ದೇವದರ್ಶನದ ಗುಡಾರದಲ್ಲಿ ಪ್ರತಿಯೊಂದು ದಾರ, ಅದರ ಬಣ್ಣ, ಅದೆಲ್ಲವೂ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನು ಸೂಚಿಸುವಂತವುಗಳಾಗಿದ್ದವು. The holy and most holy place speaks about the person of the Lord. ಪರಿಶುದ್ಧ ಮತ್ತು ಮಹಾಪರಿಶುದ್ಧ ಸ್ಥಳಗಳು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಕುರಿತಾಗಿ ಮಾತನಾಡಿದರೆ, and outside that the altar and the laver all talk about what Christ has done for us. ದೇವದರ್ಶನದ ಗುಡಾರದ ಹೊರಗೆ ಇರುವಂತಹ ಯಜ್ಞವೇದಿ ಮತ್ತು ಗಂಗಾಳವು ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಮನುಷ್ಯತ್ವವನ್ನ ಅವು ಮಾತನಾಡುವಂತವಾಗಿವೆ. What he has done for us. ಆತ ನಮಗಾಗಿ ಮಾಡಿದ ಕಾರ್ಯದ ಕುರಿತಾಗಿ ಅವು ಮಾತನಾಡುತ್ತವೆ. Now we come to the ones who are going to serve in the tabernacle. ಈಗ ನಾವು ದೇವದರ್ಶನದ ಗುಡಾರದಲ್ಲಿ ಸೇವೆ ಮಾಡುವಂತವರು ಯಾರು ಅವರ ಕುರಿತಾಗಿ ನೋಡಿಕೊಳ್ಳುತ್ತೇವೆ. The Levites are to care for the tabernacle. ಲೇವಿಯರು ದೇವದರ್ಶನದ ಗುಡಾರದ ಸಾಮಾನುಗಳನ್ನ ನೋಡಿಕೊಳ್ಳಬೇಕು. Aaron and his sons were to be the priest and Aaron was to be the high priest. ಆರೋನನು ಮತ್ತು ಆತನ ಮಕ್ಕಳುಗಳು ಅವರು ಯಾಜಕರಾಗಿರಬೇಕು, ಆದರೆ ಆರೋನನು ಮಹಾಯಾಜಕನಾಗಬೇಕು. In the verse 1 and 2 we read, in order for Aaron to serve as high priest, he had to have certain garments. 28ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ ನಾವು ನೋಡಿಕೊಂಡೆವೇನೆಂದರೆ ಆತನು ಮಹಾಯಾಜಕನಾಗಿ ಸೇವೆ ಮಾಡಬೇಕಾದರೆ ಆತನು ಕೆಲವು ವಸ್ತ್ರಗಳನ್ನ ಧರಿಸಿಕೊಳ್ಳಬೇಕಾಗಿದೆ. These and many other reading in Exodus may not be very thrilling reading. ಈಗ ನಾವು ಓದುವಂತ ಈ ವಾಕ್ಯ ಭಾಗ ಮತ್ತು ವಿಮೋಚನ ಕಾಂಡ ಪುಸ್ತಕದ ಅನೇಕ ವಾಕ್ಯ ಭಾಗಗಳು ನಮಗೆ ಓದಲಿಕ್ಕೆ ಅಷ್ಟು ಸ್ವಾರಸ್ಯಕರವಾಗಿ ಅನಿಸುವುದಿಲ್ಲ. But it reveals Christ. ಆದರೆ ಅದು ನಮಗೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ಬಿಂಬಿಸುತ್ತವೆ. Do you wonder why God gave us all these instructions? ನಿಮಗೆ ಆಶ್ಚರ್ಯವಾಗಬಹುದು ದೇವರು ಯಾಕೆ ಇಷ್ಟೆಲ್ಲ ವಿವರಣೆಗಳನ್ನ ಆಜ್ಞೆಗಳನ್ನ ಕೊಟ್ಟಿದ್ದಾನೆ ಎಂಬುದಾಗಿ. Little children learn by pictures. ಚಿಕ್ಕ ಮಕ್ಕಳು ತಾವು ನೋಡುವ ದೃಶ್ಯಗಳ ಮೂಲಕ, ಚಿತ್ರಗಳ ಮೂಲಕ ಕಲಿತುಕೊಳ್ಳುತ್ತಾರೆ. The Bible is a picture book and God wants us to learn the truth through these pictures. ಅದೇ ರೀತಿಯಲ್ಲಿ ಸತ್ಯವೇದವು ಸಹ ಚಿತ್ರಗಳಿಂದ ತುಂಬಿದಂತಹ ಪುಸ್ತಕವಾಗಿದೆ. ಈ ಚಿತ್ರಣಗಳ ಮೂಲಕ ನಾವು ಆತನ ಸತ್ಯಾಂಶಗಳನ್ನ ಕಲಿತುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. Now there is a saying that a picture is worth
1,000 words. ಒಂದು ಮಾತು ಈ ರೀತಿ ಇದೆ, ಒಂದು ಚಿತ್ರ 1000 ಮಾತುಗಳಿಗೆ ಸಮಾನ ಎಂಬುದಾಗಿ. Sometimes certain picture you have seen, maybe in a movie, something you have seen in a childhood still remains in your mind. ನಾವು ಕೆಲವು ಸಂದರ್ಭಗಳಲ್ಲಿ ನೋಡಿದಂತಹ ಚಿತ್ರ ಸಿನಿಮಾಗಳಲ್ಲಿರಬಹುದು ಅಥವಾ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು ನೋಡಿರುವಂತಹ ಕೆಲವು ದೃಶ್ಯಗಳು ಇನ್ನೂ ನಮ್ಮ ನೆನಪಿನಲ್ಲಿ ಅದು ಇರುವಂತವುಗಳಾಗಿವೆ. Sometimes it's very hard to get it out of our mind. ಅನೇಕ ಸಂದರ್ಭಗಳಲ್ಲಿ ಅದನ್ನು ನಮ್ಮ ಮನಸ್ಸಿನಿಂದ ತೆಗೆದು ಹಾಕುವುದು ಸಹ ಕಷ್ಟ. That is true of good pictures also. ಅದು ಉತ್ತಮ ಚಿತ್ರಗಳಿಗೂ ಸಹ ಅದೇ ರೀತಿ ಆಗುತ್ತದೆ. That is why we have to be very careful what we watch in the media. ಆದ್ದರಿಂದಲೇ ನಾವು ದೃಶ್ಯ ಮಾಧ್ಯಮಗಳಲ್ಲಿ ಏನನ್ನು ನೋಡುತ್ತೇವೆ ಎಂಬುದರ ಕುರಿತಾಗಿ ಎಚ್ಚರವಾಗಿರಬೇಕು. Now the garments of the priests were called holy garments. ಯಾಜಕರ ದೀಕ್ಷಾ ವಸ್ತ್ರಗಳನ್ನ ಪರಿಶುದ್ಧ ದೀಕ್ಷಾ ವಸ್ತ್ರಗಳು ಎಂಬುದಾಗಿ ಕರೆದಿದ್ದಾರೆ. Not holy in the way we think of holy today. ನಾವು ಇಂದು ಯೋಚಿಸುವ ರೀತಿಯಲ್ಲಿ ಪರಿಶುದ್ಧತೆಯಲ್ಲ. The Hebrew word for holy means set apart. ಇಬ್ರಿಯ ಭಾಷೆಯಲ್ಲಿ ಪರಿಶುದ್ಧತೆಗೆ ಇರುವಂತಹ ಅರ್ಥ ಪ್ರತ್ಯೇಕಿಸಲ್ಪಟ್ಟದ್ದು ಎಂಬುದಾಗಿದೆ. God is holy means God is set apart from all his creation. ದೇವರು ಪರಿಶುದ್ಧನು ಎಂಬುದಾಗಿ ಹೇಳುವಾಗ ಅದರ ಅರ್ಥ ತನ್ನ ಎಲ್ಲಾ ಸೃಷ್ಟಿಗಳಿಗಿಂತಲೂ ದೇವರು ಪ್ರತ್ಯೇಕವಾಗಿದ್ದಾನೆ ಎಂಬುದು. These garments are set apart for the service of God. ಈ ವಸ್ತ್ರಗಳು ವಾಟ್ ಇಸ್ ಇಟ್ ಅಂಕಲ್? Is set apart for the service of God. ದೇವರ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟಂತಹ ವಸ್ತ್ರಗಳಾಗಿವೆ. Anything that is set apart for God is holy. ದೇವರಿಗಾಗಿ ಯಾವುದಾದರೂ ಪ್ರತ್ಯೇಕಿಸಲ್ಪಟ್ಟಿರುವುದಾದರೆ ಅದೆಲ್ಲವೂ ಸಹ ಪರಿಶುದ್ಧವಾಗಿರುತ್ತದೆ. For example, suppose you got a 500 rupee note in your pocket. ಉದಾಹರಣೆಗೆ ನಿಮ್ಮ ಜೇಬಿನಲ್ಲಿ 500 ರೂಪಾಯಿಯ ಒಂದು ನೋಟ್ ಇರುವುದಾದರೆ You want to give 50 of that to the Lord's work. ನೀವು ಅದರಲ್ಲಿ 50 ರೂಪಾಯಿಗಳನ್ನ ದೇವರ ಸೇವೆಗೆ ಕೊಡಬೇಕು ಎಂಬುದಾಗಿ ಬಯಸುತ್ತೀರಿ. You might have received that note from a store. That 500 rupees came to you from a store. ನಿಮಗೆ ಆ 500 ರೂಪಾಯಿಯ ನೋಟ್ ಒಂದು ಅಂಗಡಿಯಿಂದ ಬಹುಶಃ ನಿಮ್ಮ ಕೈಗೆ ಬಂದಿರಬಹುದು. That store might have received it from, say, a prostitute. ಆ ಅಂಗಡಿಗೆ ಆ ಒಂದು ನೋಟು ಒಬ್ಬ ವ್ಯಭಿಚಾರಿ ಹೆಂಗಸಿನಿಂದ ಬಂದಿರಬಹುದು. She might have got it from a thief. ಒಂದು ವೇಳೆ ಆಕೆಗೆ ಅದು ಒಬ್ಬ ಕಳ್ಳನಿಂದ ಸಿಕ್ಕಿರಬಹುದು. But the minute you set apart that 50 rupees for God's work, it has become holy. ಆದರೆ ನೀವು ಆ 500 ರೂಪಾಯಿಯಲ್ಲಿ 50 ರೂಪಾಯಿಯನ್ನ ಕರ್ತನ ಸೇವೆಗೆ ಎಂಬುದಾಗಿ ಮೀಸಲಿಟ್ಟ ತಕ್ಷಣ ಅದು ಪರಿಶುದ್ಧವಾಗುತ್ತದೆ. You understand? Anything set aside for God is to be holy. ಅರ್ಥ ಮಾಡಿಕೊಳ್ಳಿರಿ, ದೇವರಿಗಾಗಿ ಆತನಿಗಾಗಿ ಎಂಬುದಾಗಿ ಪ್ರತ್ಯೇಕಿಸಲ್ಪಟ್ಟದೆಲ್ಲವೂ ಅದು ಪರಿಶುದ್ಧವಾಗಿರುತ್ತದೆ. These holy garments are to be used in the service of God. ಈ ಪರಿಶುದ್ಧ ದೀಕ್ಷಾ ವಸ್ತ್ರಗಳನ್ನ ದೇವರ ಸೇವೆಯಲ್ಲಿ ಮಾತ್ರ ಉಪಯೋಗಿಸಬೇಕು. We don't wear a robe like the Levites used to wear in those days in the Old Testament. ಹಳೆಯ ಒಡಂಬಡಿಕೆಯಲ್ಲಿ ಆ ದಿನಗಳಲ್ಲಿ ಲೇವಿಯರು ಹಾಕಿಕೊಳ್ಳುತ್ತಿದ್ದಂತಹ ವಸ್ತ್ರಗಳನ್ನು ನಾವು ಇಂದು ಹಾಕಿಕೊಳ್ಳುವುದಿಲ್ಲ. Notice in verse 2, these garments are for glory and beauty. 2ನೇ ವಚನದಲ್ಲಿ ನಾವು ಓದುತ್ತೇವೇನೆಂದರೆ ಅವು ಆತನಿಗೆ ಆರೋನನಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ. Glory of God and glory to God, and it has to be beautiful. ದೇವರಿಗೆ ಮಹಿಮೆಯನ್ನ ತರಲಿಕ್ಕಾಗಿ ಅಥವಾ ಗೌರವ ತರಲಿಕ್ಕಾಗಿ ಮತ್ತು ಅದು ಸುಂದರವಾಗಿರಬೇಕು. Our God is a God of beauty and glory. ನಮ್ಮ ದೇವರು ಆತನು ಗೌರವ ಅಥವಾ ಮಹಿಮೆ ಮತ್ತು ಸೌಂದರ್ಯದ ದೇವರಾಗಿದ್ದಾನೆ. Things do not have to be ugly. ಆತನಿಗೆ ವಸ್ತುಗಳು ಕುರೂಪಿಯಾಗಿರೋದು ಇಷ್ಟವಿಲ್ಲ. And today when you look at the world, devil and the flesh and the world seems to get what is beautiful. ಇಂದು ನಾವು ನೋಡುವಾಗ ಲೋಕ, ಸೈತಾನ ಮತ್ತು ನಮ್ಮ ಶಾರೀರಿಕ ಇಚ್ಛೆಗಳು
ಸೌಂದರ್ಯವನ್ನೇ ಬಯಸುವಂತವುಗಳಾಗಿವೆ. Why can't we give God the best, the beautiful one? ನಾವು ಯಾಕೆ ದೇವರಿಗೆ ಅತ್ಯುತ್ತಮವಾದದ್ದನ್ನ ಮತ್ತು ಸೌಂದರ್ಯವಾದದ್ದನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ? God is the one who made everything beautiful. ದೇವರೇ ಎಲ್ಲವನ್ನು ಸುಂದರವಾಗಿ ಸೃಷ್ಟಿಸಿದಾತನಾಗಿದ್ದಾನೆ. Look at the creation, the sunset, the waterfall, the leaves that fall, and the sky. All things are very colorful and beautiful. ನಮ್ಮ ಸುತ್ತಲಿರುವಂತಹ ಸೃಷ್ಟಿ, ಸೂರ್ಯ, ಸೂರ್ಯಾಸ್ತ ಮತ್ತು ಒಂದು ನದಿ ಅಥವಾ ಒಂದು ವಾಟರ್ ಫಾಲ್ಸ್, ಎಲ್ಲವೂ ಜಲಪಾತ, ಪ್ರತಿಯೊಂದು ಸಹ ಎಲೆ ಉದುರುವಂತದ್ದು, ಪ್ರತಿಯೊಂದು ಆತನು ಸೌಂದರ್ಯವಾಗಿ ಸುಂದರವಾಗಿ ಸೃಷ್ಟಿಸಿದ್ದಾನೆ. Look at the sunset in the evening. In many places it looks so beautiful. ನಾವು ಅನೇಕ ಸ್ಥಳಗಳಲ್ಲಿ ಸೂರ್ಯಾಸ್ತಮಾನವನ್ನು ನೋಡುವಾಗ ಅದು ಅತ್ಯಂತ ಸುಂದರವಾಗಿ ಕಾಣುತ್ತದೆ. Let's read verse 3 and 4. ಈಗ 3 ಮತ್ತು 4ನೇ ವಚನಗಳನ್ನು ಓದಿಕೊಳ್ಳೋಣ. ನಾನು ಜಾಣನಾದ ವರವನ್ನು ಪರಿಪೂರ್ತಿಯಾಗಿ ಅನುಗ್ರಹಿಸಿದ್ದೇನೋ ಅಂತ ಜಾಣರೆಲ್ಲರ ಸಂಗಡ ನೀನು ಮಾತಾಡಿ ಅವರ ಕೈಯಿಂದ ಆ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು. ಆರೋನನು ಅವುಗಳನ್ನು ಧರಿಸಿಕೊಂಡು ನನ್ನ ಯಾಜಕನಾಗುವುದಕ್ಕೆ ಪ್ರತಿಷ್ಠಿತನಾಗುವನು. ಮಾಡಬೇಕಾದ ವಸ್ತ್ರಗಳು ಯಾವುವೆಂದರೆ ಪದಕದ ಚೀಲ, ಮಹಾಯಾಜಕ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ನಿನ್ನ ಅಣ್ಣನಾದ ಆರೋನನು ಅವನ ಮಕ್ಕಳು ನನ್ನ ಯಾಜಕರಾಗುವುದಕ್ಕೆ ಅವರಿಗೋಸ್ಕರ ಈ ದೀಕ್ಷಾವಸ್ತ್ರಗಳನ್ನು ಮಾಡಿಸಬೇಕು. Yeah, these garments are to be made by the wise-hearted. Wise is when they are filled with the spirit of wisdom. ಈ ವಸ್ತ್ರಗಳನ್ನ ಒಬ್ಬ ಜಾಣನು ಮಾಡಬೇಕು. ಜಾಣನು ಎಂಬುದಾಗಿ ಹೇಳುವಾಗ ದೇವರ ಜ್ಞಾನದ ಆತ್ಮನಿಂದ ತುಂಬಿಸಲ್ಪಟ್ಟಿರುವವನೇ ಜಾಣನಾಗಿದ್ದಾನೆ. Aaron is to be set aside for the ministry of the high priest. ಆರೋನನನ್ನ ಮಹಾಯಾಜಕ ಕಾರ್ಯಕ್ಕಾಗಿ, ಕೆಲಸಕ್ಕಾಗಿ ಪ್ರತ್ಯೇಕಿಸಲ್ಪಡಬೇಕು. In verse 6 we read 6 parts for the garment to be used in the service of God. 6ನೇ ವಚನಕ್ಕೆ ಬರುವಾಗ ಆ ಯಾಜಕನ ದೀಕ್ಷಾ ವಸ್ತ್ರಕ್ಕೆ ಬಳಸಬೇಕಾದಂತಹ 7 ಸಾಮಗ್ರಿಗಳ ಕುರಿತಾಗಿ 6 ಸಾಮಗ್ರಿಗಳ ಕುರಿತಾಗಿ ಓದುತ್ತೇವೆ. They are to be worn by Aaron, and then of course it will be passed on to those who shall succeed him in that office after his death. ಮಹಾಯಾಜಕನಂತ ಆರೋನನು ಅದನ್ನ ಧರಿಸಿಕೊಳ್ಳಬೇಕು. ಆತನ ಮರಣದ ನಂತರ ಬೇರೆ ಯಾರು ಮಹಾಯಾಜಕನ ಆ ಒಂದು ಸ್ಥಾನಕ್ಕೆ ಬರುತ್ತಾರೋ ಅವರು ಅದನ್ನ ಧರಿಸಿಕೊಳ್ಳಬೇಕು. Verse 5. 5ನೇ ವಚನ. ಜನರು ಕಾಣಿಕೆಯಾಗಿ ಕೊಡುವ ಚಿನ್ನವನ್ನು, ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರವನ್ನು, ನಾರಿನ ಬಟ್ಟೆಯನ್ನು ಆ ಕೆಲಸಕ್ಕಾಗಿ ಉಪಯೋಗಿಸಬೇಕು. These garments are to be made out of the very best material. ಈ ವಸ್ತ್ರಗಳನ್ನ ಅತ್ಯುತ್ತಮವಾದ ವಸ್ತುಗಳಿಂದ ಮಾಡಲ್ಪಡಬೇಕು. God ought to have the very best. ದೇವರು ಅತ್ಯುತ್ತಮವಾದದ್ದನ್ನ ಹೊಂದಲಿಕ್ಕೆ ಆತನೇ ಯೋಗ್ಯನು. This is a topic that we need to be very careful in our life. ನಮ್ಮ ಜೀವಿತಗಳಲ್ಲಿಯೂ ಸಹ ಈ ಒಂದು ವಿಷಯವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. Since I came to the ministry, ನಾನು ದೇವರ ಸೇವೆಗೆ ಬಂದ ಕಾರಣ I am using very inexpensive car. ನಾನು ಒಂದು ಅತ್ಯಂತ ದುಬಾರಿ ಅಲ್ಲದ ಒಂದು ಕಾರನ್ನ ಉಪಯೋಗಿಸುತ್ತಿದ್ದೇನೆ. Earlier when I was in the secular field, I had expensive car or a very, very good car. ನಾನು ಲೌಕಿಕ ಕೆಲಸದಲ್ಲಿ ಮುಂಚೆ ಕೆಲಸ ಮಾಡುವಾಗ ಅತ್ಯುತ್ತಮವಾದಂತಹ ಅಥವಾ ಉತ್ತಮವಾದಂತಹ ಕಾರನ್ನ ಉಪಯೋಗಿಸುತ್ತಿದ್ದೆನು. Now in the ministry, if somebody offers me, say, a Mercedes Benz as a gift to me, I will refuse it. ಈಗ ದೇವರ ಸೇವೆಯಲ್ಲಿರುವಾಗ ನನಗೆ ಯಾರಾದರೂ ಅತ್ಯುತ್ತಮ ದುಬಾರಿ ಕಾರನ್ನ, ಮರ್ಸಿಡೀಸ್ ಬೆಂಜ್ ಕಾರನ್ನ ಕೊಡುವುದಾದರೆ ನಾನು ಅದನ್ನ ತಿರಸ್ಕರಿಸುತ್ತೇನೆ. Maybe I can say that I'm a God's servant. I deserve it, or I can use like that, but I won't do it. ಆದರೆ ನಾನು ಈ ರೀತಿ ಸಮರ್ಥಿಸಿಕೊಳ್ಳಬಹುದು, ನಾನು ದೇವರ ಸೇವಕನು, ನನಗೆ ಅತ್ಯುತ್ತಮವಾದದ್ದು ಬೇಕು ಎಂಬುದಾಗಿ ನಾನು ಸಮರ್ಥಿಸಿಕೊಳ್ಳುವ ಶಕ್ತಿ ನನಗಿದ್ದರೂ ಸಹ ಆ ರೀತಿ ಮಾಡುವುದಿಲ್ಲ.
most today's pastors live like Ambani and they beg people to give them money. ಇಂದು ಅನೇಕ ಸಭಾ ಪಾಲಕರು ಅಥವಾ ಪಾಸ್ಟರ್ಸ್ಗಳು ಅಂಬಾನಿಯ ರೀತಿಯಲ್ಲಿ ಅವರ ಜೀವನ ಶೈಲಿ ಇರುತ್ತದೆ ಮತ್ತು ಜನರನ್ನ ಕಾಣಿಕೆಗಾಗಿ ಅವರು ಬೇಡುತ್ತಾರೆ. The money they get mostly goes to their lifestyle, Porsche cars and suit, 3-piece suit, changing every day. This kind of lifestyle they live, claiming to be God's servants. ಅವರು ಪಡೆದುಕೊಳ್ಳುವಂತಹ ಕಾಣಿಕೆಗಳ ಮೂಲಕ ಅಥವಾ ಹಣದ ಮೂಲಕ ತಮ್ಮ ಜೀವನ ಶೈಲಿಗಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ. 3-piece ಸೂಟ್ಸ್ ಅತ್ಯುತ್ತಮವಾದದ್ದು ನನಗೆ ಬೇಕು, ದೇವರ ಸೇವಕು ನಾನು ಎಂಬುದಾಗಿ ಅವರ ಸಮರ್ಥನೆಯಾಗಿದೆ. Money given to ministry should not be spent needlessly. ದೇವರ ಸೇವೆಗೆ ಕೊಡಲ್ಪಟ್ಟಂತಹ ಸ್ವಾರ್ಥ ಸೇವೆ ಕೊಡಲ್ಪಟ್ಟಂತಹ ಹಣವನ್ನ ವ್ಯರ್ಥವಾಗಿ ಖರ್ಚು ಮಾಡಬಾರದು. In this area I have a clear conscience. ಈ ಒಂದು ವಿಷಯದಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ನನ್ನ ಮನಸ್ಸು ಸ್ಪಷ್ಟವಾಗಿದೆ ಅಥವಾ ನನ್ನ ಮನಸ್ಸು ನಿಷ್ಕಲ್ಮಶವಾಗಿದೆ. That is why I wanted to talk about that. ಆದ ಕಾರಣವೇ ಅದರ ಕುರಿತಾಗಿ ನಾನು ಮಾತನಾಡಲು ಬಯಸಿದೆನು. God's servant should not live extravagant lifestyle. ಒಬ್ಬ ದೇವರ ಸೇವಕನು ಅತ್ಯಂತ ದುಬಾರಿಯಾದಂತಹ ಅಥವಾ ವ್ಯರ್ಥ ಖರ್ಚುಗಳನ್ನ ಮಾಡುವ ಜೀವನ ಶೈಲಿಯನ್ನ ಜೀವಿಸಬಾರದು. But I'm not telling that they should be like beggars either. ಅದರ ಅರ್ಥ ಅವರು ಭಿಕ್ಷುಕರ ರೀತಿಯಲ್ಲಿ ಇರಬೇಕು ಎಂಬುದಾಗಿಯೂ ಸಹ ನಾನು ಹೇಳುತ್ತಿಲ್ಲ. Some believers will criticize the servants of God for wearing very good clothes or something. So I'm not telling that God's servants should be like beggars. That kind of an attitude believers should not have. ಇನ್ನು ಕೆಲವರು ದೇವರ ಸೇವಕರು ಉತ್ತಮವಾದಂತಹ ವಸ್ತ್ರಗಳನ್ನು ಧರಿಸಿಕೊಳ್ಳುವಾಗ ಅವರನ್ನ ಖಂಡಿಸುವುದನ್ನು ನಾನು ಕಂಡಿದ್ದೇನೆ. ಅದರ ಅರ್ಥ ದೇವರ ಸೇವಕರು ಭಿಕ್ಷುಕರ ರೀತಿಯಲ್ಲಿ, ನಿರ್ಗತಿಕರ ರೀತಿಯಲ್ಲಿ ಇರಬೇಕು ಎಂಬುದಾಗಿ ನನ್ನ ಅರ್ಥವಲ್ಲ. If a believer can be clean and well dressed, that is good. ಒಬ್ಬ ವಿಶ್ವಾಸಿಯು ಉತ್ತಮ ರೀತಿಯಲ್ಲಿ ತನ್ನನ್ನು ಶುದ್ಧಪಡಿಸಿಕೊಂಡು ಉತ್ತಮ ವಸ್ತ್ರಗಳನ್ನು ಧರಿಸಿಕೊಳ್ಳುವುದು ಒಳ್ಳೆಯದೇ. On the other hand, we should recognize that God's work should have the very best. ಆದರೆ ಇನ್ನೊಂದು ಕಡೆಯಲ್ಲಿ ನಾವು ಇದನ್ನ ಗುರುತಿಸಬೇಕು, ಏನೆಂದರೆ ದೇವರಿಗೆ ಅತ್ಯುತ್ತಮವಾದದ್ದು ಸಲ್ಲಬೇಕು. God's work we should not consider like cheap. ದೇವರ ಸೇವೆಯನ್ನ, ಆತನ ಕೆಲಸವನ್ನ ನಾವು ಅತ್ಯಲ್ಪವೆಂದು ಎಣಿಸಬಾರದು. For example, we print tracts, gospel tracts. Sometimes the paper in which we print it looks very cheap. So if it is for God's work, we should use the best material. ಅನೇಕ ಸಂದರ್ಭಗಳಲ್ಲಿ ನಾವು ಟ್ರ್ಯಾಕ್ಸ್ ಅಥವಾ ಚೀಟಿಗಳನ್ನ, ಸುವಾರ್ಥ ಚೀಟಿಗಳನ್ನ ಮುದ್ರಿಸುವಾಗ ಆ ಒಂದು ಪೇಪರ್ನ ಕ್ವಾಲಿಟಿ ಅದು ಅತ್ಯಂತ ಕಡಿಮೆ ಇರುವುದನ್ನು ನಾವು ನೋಡುತ್ತೇವೆ. ಆ ರೀತಿ ಇರಬಾರದು. If we are using some equipment for God's ministry, we should get good quality. ನಾವು ದೇವರ ಸೇವೆಗೆ ಯಾವುದಾದ್ರೂ ಉಪಕರಣಗಳನ್ನ ಉಪಯೋಗಿಸುವುದಾದ್ರೆ ಅದು ಉತ್ತಮವಾದ ಕ್ವಾಲಿಟಿ ಅಂತದ್ದಿರಬೇಕು, ಗುಣಮಟ್ಟದ್ದು. I hope you understand it. We should not be like the people in Malachi's time. ನಿಮಗೆ ಅರ್ಥವಾಗುತ್ತಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ನಾವು ಮಲಾಕಿಯ ಪ್ರವಾದಿ ಆತನ ಕಾಲದಲ್ಲಿ ಇದ್ದಂತಹ ಜನರ ರೀತಿಯಲ್ಲಿ ನಾವಿರಬಾರದು. In Malachi 3:8, read Malachi 3:8. ಮಲಾಕಿಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನವನ್ನು ದಯಮಾಡಿ ಓದಿರಿ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. In the time of Malachi, people were offering the blind and the lame to God, and God is considering them as cheating or robbing from God. ಮಲಾಕಿಯ ಕಾಲದಲ್ಲಿ ಜನರು ದೇವರಿಗೆ ಅತ್ಯಂತ ಕಡಿಮೆ ಗುಣಮಟ್ಟದ ವಸ್ತುಗಳನ್ನ ಅಥವಾ ಯಜ್ಞಗಳನ್ನ ಸಮರ್ಪಿಸಿದ ಕುಂಟಾದದ್ದು ಕುರುಡಾದದ್ದನ್ನ, ಆದ್ದರಿಂದ ದೇವರು ತನಗೆ ಇಂಥದನ್ನ ಸಮರ್ಪಿಸಬಹುದು ಎಂಬುದಾಗಿ ಅವರನ್ನ ಪ್ರಶ್ನಿಸುವಾತನಾಗಿದ್ದಾನೆ. In the time of same time a little earlier in the book of Haggai, ಅದಕ್ಕಿಂತ ಹಿಂದೆ ಹಗ್ಗಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಕಾಣುವಾಗ God is telling, you are dwelling in nice paneled houses,
but the house of God is not, you are not ready to construct the house of God. You are telling ದೇವರು that ಅಲ್ಲಿಗೆ ದೇವರು ಇಸ್ರಾಯೇಲರಿಗೆ ಹೇಳುತ್ತಿದ್ದಾನೆ, ನೀವು ದೇವದಾರು ಮರದ ಅಲಿಗೆಗಳಿಂದ ಹೊದಿಸಿದಂತಹ ಉತ್ತಮ ಮನೆಗಳಲ್ಲಿ ಜೀವಿಸುತ್ತಿದ್ದೀರಿ, ಆದರೆ ನನಗಾದರೂ ನಾನು ಆ ವಸ್ತ್ರದ ಗುಡಾರದಲ್ಲಿ ವಾಸಿಸುತ್ತಿದ್ದೇನೆ ಎಂಬುದಾಗಿ ಕೇಳುವುದನ್ನು ನಾವು ಕಾಣುತ್ತೇವೆ. You are telling the time to build the temple has not come. ನೀವು ಹೇಳ್ತಿದ್ದೀರಿ ದೇವಾಲಯವನ್ನು ಕಟ್ಟುವ ಸಮಯ ಇನ್ನೂ ಬಂದಿಲ್ಲ ಎಂಬುದಾಗಿ. So God is asking, is it time for you to live in paneled houses? ಆದ್ದರಿಂದ ದೇವರು ಕೇಳುತ್ತಿದ್ದಾನೆ, ನಿಮಗೆ ಆ ಮರದ ತಗಡುಗಳಿಂದ ಹೊದಿಸಿದಂತಹ ಮನೆಯಲ್ಲಿ ವಾಸಿಸಲು ಸಮಯವೋ? My dear brothers and sisters, when we give to God, when we give for God's work, we should give the very best. ನನ್ನ ಪ್ರಿಯರೇ, ನಾವು ದೇವರಿಗೆ ಆತನ ಸೇವೆಗಾಗಿ ಕೊಡುವಾಗ ಅತ್ಯುತ್ತಮವಾದದನ್ನ ಕೊಡಬೇಕು. And it is very important that you and I do a self-examination, how much of our income we spend on ourselves and how much we spend for God's cause. ಆದ್ದರಿಂದ ನಾವು ದೇವರ ಸೇವೆಗಾಗಿ ಎಷ್ಟು ಖರ್ಚು ಮಾಡುತ್ತೇವೆ, ದೇವರಿಗೆ ಕೊಡುವಂಥದ್ದು ಎಷ್ಟು, ನಿನ್ನ ವೈಯಕ್ತಿಕ ಖರ್ಚುಗಳಿಗಾಗಿ ಎಷ್ಟನ್ನ ಬಳಸುತ್ತಿದ್ದೇವೆ, ಎಷ್ಟು ಖರ್ಚು ಮಾಡುತ್ತಿದ್ದೇವೆ ಎಂಬುದನ್ನು ನಾವು ವಿಚಾರಿಸಿಕೊಳ್ಳಬೇಕಾಗಿದೆ. So these garments, these materials has to be the best material. ಆದ್ದರಿಂದ ಯಾಜಕ ವಸ್ತ್ರಕ್ಕೆ ಉಪಯೋಗಿಸುವಂತಹ ಪದಾರ್ಥಗಳು ಅತ್ಯುತ್ತಮ ಗುಣಮಟ್ಟದಾಗಿರಬೇಕು. Now read verses 6 to 12. 6ರಿಂದ 12ನೇ ವಚನಗಳವರೆಗೆ ಈಗ ಓದಿರಿ. ಏಫೋದೆಂಬ ಮಹಾಯಾಜಕ ಕವಚವನ್ನು ಉರಿನಾರಿನ ಬಟ್ಟೆಯಿಂದ ಮಾಡಿಸಿ, ಚಿನ್ನದ ದಾರದಿಂದಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ ಬೂಟೆದಾರಿ ಕೆಲಸದವರ ಕೈಯಿಂದ ಅಲಂಕರಿಸಬೇಕು. ಆ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳು ಇರಬೇಕು. ಅದರ 2 ಕೊನೆಗಳು ಜೋಡಿಸಲ್ಪಡಬೇಕು. ಕವಚದ ಮೇಲಿರುವ ವಿಚಿತ್ರವಾದ ಬೂಟೆದಾರಿಯ ನಡುಕಟ್ಟು ಕವಚಕ್ಕೆ ಏಕವಾಗಿದ್ದು, ಅದರಂತೆಯೇ ಉರಿನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟು ಚಿನ್ನದ ದಾರದಿಂದಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದಲೂ ಅಲಂಕರಿಸಲ್ಪಡಬೇಕು. ಮತ್ತು ನೀನು 2 ಗೋಮೇಧಿಕ ರತ್ನಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಇಸ್ರಾಯೇಲ್ಯರ ಕುಲಗಳ ಹೆಸರುಗಳನ್ನು ಕೆತ್ತಿಸಬೇಕು. ಒಂದು ರತ್ನದಲ್ಲಿ 6 ಹೆಸರುಗಳನ್ನು, ಮತ್ತೊಂದು ರತ್ನದಲ್ಲಿ ಮಿಕ್ಕ 6 ಹೆಸರುಗಳನ್ನು ಅವರವರ ಜನನ ಕ್ರಮದ ಮೇರೆಗೆ ಕೆತ್ತಿಸಬೇಕು. ಮುದ್ರಾ ರತ್ನವನ್ನು ಕೆತ್ತುವ ರೀತಿಯಲ್ಲಿ ಆ 2 ರತ್ನಗಳಲ್ಲಿ ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಕೆತ್ತಿಸಿ ಆ ರತ್ನಗಳು ಕುಂದಣದಲ್ಲಿ ಕಟ್ಟಿಸಬೇಕು. ಆ 2 ರತ್ನಗಳನ್ನು ಹೆಗಲಿನ ಮೇಲಿರುವ ಕವಚದ ಪಟ್ಟಿಗಳಲ್ಲಿ ಬಿಗಿಸಬೇಕು. ಅವು ಇಸ್ರಾಯೇಲರ ಜ್ಞಾಪಕಾರ್ಥವಾದ ರತ್ನಗಳಾಗಿರುವವು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗೆಲ್ಲ ಇಸ್ರಾಯೇಲರ ಕುಲಗಳ ಹೆಸರುಗಳನ್ನು ಆತನ ನೆನಪಿಗೆ ತರುವುದಕ್ಕಾಗಿ ತನ್ನ 2 ಭುಜಗಳ ಮೇಲೆ ಧರಿಸಿಕೊಂಡು ಹೋಗುವನು. The ephod is little difficult to describe. ಏಫೋದ್ ಎಂಬಂತಹದ್ದು ಅದು ವಿವರಿಸಲು ಸ್ವಲ್ಪ ಕಷ್ಟವಾದಂತ ಕವಚವಾಗಿದೆ. 2 long pieces of cloth were brought together and fastened by a stone on each. 2 ಬಟ್ಟೆಯ ಕವಚಗಳನ್ನ ಜೋಡಿಸಿ ಅವುಗಳನ್ನ ಕಲ್ಲಿನ ವಾಟ್ ಇಸ್ ಇಟ್ ಅಂಕಲ್, one on one shoulder, the other one on the other shoulder. ಒಂದು ಭುಜದ ಮೇಲೆ ಇನ್ನೊಂದು ಭುಜದ ಮೇಲೆ 2 ಪಟ್ಟಿಗಳ ಮೇಲೆ ಅವುಗಳನ್ನ ಸೇರಿಸಿದ್ದಾಗಿರಬೇಕು. The material was gathered in the middle with a girdle, nadukattu. ಆ ಒಂದು 2 ಪಟ್ಟಿಗಳನ್ನ ಸೊಂಟದ ನಡುಪಟ್ಟಿಯಿಂದ ಅದನ್ನ ಕಟ್ಟಿರಬೇಕು. 6 of the names of the children of Israel were engraved on one onyx stone. ಗೋಮೇಧಕವೇನು? ಒಂದು ಗೋಮೇಧಕ ಕಲ್ಲಿನ ಮೇಲೆ 6 ಇಸ್ರಾಯೇಲರ ಕುಲ, ಇನ್ನೊಂದು ಗೋಮೇಧಕ ಕಲ್ಲಿನ ಮೇಲೆ 6 ಇಸ್ರಾಯೇಲರ ಕುಲಗಳನ್ನ ಬರೆದಿರಬೇಕು, ಹೆಸರುಗಳನ್ನ ಬರೆದಬೇಕು. When the high priest went into the presence of God, ಮಹಾಯಾಜಕನು ದೇವರ ಸನ್ನಿಧಿಯನ್ನು ಪ್ರವೇಶಿಸುವಾಗ carried the children of Israel on his shoulders. ಆತನ ಹೆಗಲುಗಳ ಮೇಲೆ
ಇಸ್ರಾಯೇಲರ 12 ಕುಲಗಳ ಹೆಸರುಗಳನ್ನ ಹೊತ್ತು ಆತನು ಹೋಗುತ್ತಿದ್ದನು. The shoulder speaks of the strength and power of the high priest. ಭುಜ ಅಥವಾ ಹೆಗಲು ಎಂಬುದಾಗಿ ಹೇಳುವಾಗ ಅದು ಮಹಾಯಾಜಕನ ಬಲವನ್ನ ಅದು ಸೂಚಿಸುವಂತದ್ದಾಗಿದೆ. Read Hebrews 7:25. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನವನ್ನ ದಯಮಾಡಿ ಓದ್ರಿ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. This tells of our Lord Jesus Christ's ministry as the great high priest. ಈ ವಚನ ಭಾಗವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಯಾಜಕ ಸೇವೆಯ ಕುರಿತಾಗಿ ನಮಗೆ ತಿಳಿಸುತ್ತದೆ. These are high priest Aaron, but Jesus Christ is the great high priest, ಶ್ರೇಷ್ಠ ಮಹಾಯಾಜಕ. ಶ್ರೇಷ್ಠ ಮಹಾಯಾಜಕನು. ಆರೋನನು ಮಹಾಯಾಜಕನಾಗಿದ್ದನು, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾದರೋ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. He talks about that he carries us and he is able to save us to the uttermost. ಅದರ ಅರ್ಥ ಆತನು ನಮ್ಮನ್ನು ರಕ್ಷಿಸಲು ಸಾಧ್ಯ ಮತ್ತು ಅತ್ಯಂತ ಕಡುಪಾಪಿಯನ್ನು ಸಹ ರಕ್ಷಿಸಲು ಆತನೊಬ್ಬನಿಂದಲೇ ಸಾಧ್ಯ ಎಂಬುದು ಆತನ ಶ್ರೇಷ್ಠ ಮಹಾಯಾಜಕತ್ವವು ತಿಳಿಸುತ್ತದೆ. He has strength and power. ಆತನಲ್ಲಿ ಬಲ ಉಂಟು, ಶಕ್ತಿ ಉಂಟು. Today his ministry is in the presence of God the Father. ಇಂದು ಆತನ ಸೇವೆ ತಂದೆಯಾದ ದೇವರ ಸಮಕ್ಷಮದಲ್ಲಿ ನಡೆಯುವಂತದಾಗಿರುತ್ತದೆ. Remember the parable of the sheep that was lost in Luke chapter 15, 1-7. ಲೂಕನ ಸುವಾರ್ತೆ ಪುಸ್ತಕ 15ನೇ ಅಧ್ಯಾಯ 1ರಿಂದ 7ನೇ ವಚನದಲ್ಲಿ ನಾವು ನೋಡುವ ಹಾಗೆ ಕಳೆದು ಹೋದಂತಹ ಒಂದು ಚಿಕ್ಕ ಕುರಿಯ ಕುರಿತಾಗಿ ಯೋಚಿಸಿರಿ. The shepherd went out and found him and put him on his shoulders. ಆ ಕುರುಬನು ಆ ಕುರಿಯನ್ನ ಹುಡುಕಿಕೊಂಡು ಹೋದನು, ಸಿಕ್ಕಿದಾಗ ಅದನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದನು. Jesus Christ carries you and I on his shoulders. ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಸಹ ನನ್ನನ್ನ ನಿಮ್ಮನ್ನ ತನ್ನ ಹೆಗಲಿನ ಮೇಲೆ ಹೊತ್ತುಕೊಳ್ಳುತ್ತಾನೆ. He lifts us up when we fall due to our disobedience and rebellion. ನಾವು ನಮ್ಮ ಅವಿಧೇಯತೆಯಿಂದ ಮತ್ತು ತಿರುಗು ಬೀಳುವಿಕೆಯಿಂದ ನಾವು ಬಿದ್ದು ಹೋದಾಗಲೂ ಸಹ ಕರ್ತನು ನಮ್ಮನ್ನ ಎತ್ತಿಕೊಳ್ಳುತ್ತಾನೆ. We need to repent when we fall, but he will carry us on his shoulder. ನಾವು ಬಿದ್ದು ಹೋದಾಗ ನಾವು ಪಶ್ಚಾತ್ತಾಪ ಪಡಬೇಕು, ಆಗ ಆತನ ನಮ್ಮನ್ನ ತನ್ನ ಹೆಗಲಿನ ಮೇಲೆ ಹೊತ್ತುಕೊಳ್ಳುತ್ತಾನೆ. What a lovely picture the ephod gives of Christ. ಈ ಏಫೋದು ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಎಷ್ಟು ಸುಂದರ ಚಿತ್ರಣವನ್ನ ನಮಗೆ ತೋರಿಸುತ್ತದೆ ನೋಡಿರಿ. He died to save our spirits. ಆತನು ನಮ್ಮ ಆತ್ಮಗಳನ್ನ ರಕ್ಷಿಸಲಿಕ್ಕಾಗಿ ಸತ್ತನು. He today intercedes and carries us today, each day, from the power of sin. ಇಂದು ಆತನು ನಮಗಾಗಿ ದೇವರ ಸಮಕ್ಷಮದಲ್ಲಿ ಮಧ್ಯಸ್ಥಿಕನಾಗಿ ಪ್ರಾರ್ಥಿಸುವಾತನಾಗಿದ್ದಾನೆ ಮತ್ತು ಪಾಪದ ಬಲದಿಂದ, ಪಾಪದ ಪ್ರಸನ್ನತೆಯಿಂದ ನಮ್ಮನ್ನು ದಿನಾಲು ಕಾಪಾಡುವಾತನಾಗಿದ್ದಾನೆ. From the penalty we were saved once. ನಮ್ಮನ್ನ ಆ ಪಾಪದ ಶಿಕ್ಷೆಯಿಂದ ಒಂದು ಸಾರಿ ಆತನು ರಕ್ಷಿಸಿದ್ದಾನೆ. Every day he is saving from the power of sin. ಪ್ರತಿ ದಿನಾಲು ನಮ್ಮನ್ನ ಪಾಪದ ಬಲದಿಂದ ತಪ್ಪಿಸುವಾತನಾಗಿರುತ್ತಾನೆ. When he come back, he will save us from the presence of sin. ಆತನ ಹಿಂತಿರುಗಿ ಬರುವಾಗ ನಮ್ಮನ್ನ ಪಾಪದ ಸಮಕ್ಷಮದಿಂದಲೇ ಅಥವಾ ಪಾಪದ ಪ್ರಸನ್ನತೆಯಿಂದಲೇ ನಮ್ಮನ್ನ ರಕ್ಷಿಸುತ್ತಾನೆ. Verse 11 talks about the names are engraved on the stone. 11ನೇ ವಚನವು ಆ 12 ಹೆಸರುಗಳು ಆ ಗೋಮೇಧಿಕ ರತ್ನದ ಮೇಲೆ ಕೆತ್ತಲ್ಪಟ್ಟಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. In Isaiah 49:16, we read that he has engraved us on his palms. ಯೆಶಾಯ 49ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುತ್ತೇವೆ ಏನಂದ್ರೆ ಆತ ನಮ್ಮನ್ನ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. Jesus Christ still carries the mark of the nails on the cross. He still carry that on his body. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಂದು ಸಹ ತನ್ನ ದೇಹದ ಮೇಲೆ ಆ ಶಿಲುಬೆಯ ಗಾಯದ ಗುರುತುಗಳನ್ನು ಹೊತ್ತುಕೊಂಡಿದ್ದಾನೆ. We read that the resurrected body, he shown his hands and feet and told them, peace be unto you, and shown that
So I believe that for eternity, Jesus will have those marks on his body. ನಾವು ಓದುತ್ತೇವೆ, ಆತನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ತನ್ನ ಕೈಗಳನ್ನು ತೋರಿಸಿದನು, ತನ್ನ ದೇಹದ ಮೇಲೆ ಆದಂತ ಗಾಯದ ಗುರುತುಗಳನ್ನು ತೋರಿಸಿದನ್ನ ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ನಾನು ನಂಬುತ್ತೇನೆಂದರೆ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ನಿತ್ಯಕ್ಕೂ ಆ ಗಾಯದ ಗುರುತುಗಳನ್ನ ತನ್ನ ದೇಹದ ಮೇಲೆ ಹೊತ್ತುಕೊಂಡಿರುತ್ತಾನೆ. Just think about that. When you and I get the glorified body, there will be no marks of anything of the sin on our body, but Jesus Christ will have on his body the marks that my sin gave him. ಇದನ್ನ ಯೋಚಿಸಿರಿ. ಏನಂದ್ರೆ ನಿನ್ನ ಪಾಪದ ಗುರುತುಗಳು ನಾವು ಮಹಿಮಾ ಶರೀರವನ್ನು ಹೊಂದಿ ಮಾರ್ಪಡುವಾಗ ಅದು ನಮ್ಮ ದೇಹದ ಮೇಲೆ ಇರುವುದಿಲ್ಲ. ಆದರೆ ನಿನ್ನನ್ನು ರಕ್ಷಿಸಲಿಕ್ಕಾಗಿ ನಿನ್ನ ಪಾಪದ ಗುರುತುಗಳನ್ನ ತನ್ನ ದೇಹದ ಮೇಲೆ ಹೊತ್ತುಕೊಂಡಂತ ಯೇಸು ಕ್ರಿಸ್ತನು ಅದನ್ನು ನಿತ್ಯಕ್ಕೂ ತನ್ನ ದೇಹದ ಮೇಲೆ ಹೊತ್ತುಕೊಂಡಿರುವ ಆತನಾಗಿರುತ್ತಾನೆ. In verse 12 we see that it will say it is a memorial stone. It's for memorial. 12ನೇ ವಚನದಲ್ಲಿ ನಾವು ಓದುತ್ತೇವೆ ಅಂದರೆ ಆತನ ಸನ್ನಿಧಿಗೆ ಆ ನೆನಪನ್ನ, ಆ ಕುಲಗಳನ್ನ ಹೆಸರುಗಳು ಆತನ ನೆನಪಿಗೆ ತರುವುದಕ್ಕಾಗಿ ಎಂಬುದಾಗಿ ಓದುತ್ತೇವೆ. Psalm 136:23 says he remembered us in our low estate. 136ನೇ ಕೀರ್ತನೆ 23ನೇ ವಚನದಲ್ಲಿ ನಾವು ಓದುತ್ತೇವೆನೆಂದರೆ ನಮ್ಮ ಹೀನ ಪರಿಸ್ಥಿತಿಯಲ್ಲಿಯೂ ದೀನಾವಸ್ಥೆಯಲ್ಲಿಯೂ ನಮ್ಮನ್ನು ಆತನು ನೆನಪು ಮಾಡಿಕೊಂಡನು. And that is the Lord who is telling us to remember him. When we gather together around the Lord's Supper, we remember the one who remembered us in our low estate. ಅದನ್ನೇ ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತ ಆಜ್ಞೆಯಲ್ಲಿ ಕರ್ತನ ಭೋಜನದಲ್ಲಿ ನೆನೆಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. ಏನೆಂದರೆ ನಮಗೆ ಉನ್ನತ ಪರಿಸ್ಥಿತಿಯನ್ನ ಕೊಟ್ಟು ನಮ್ಮ ದೀನ ಪರಿಸ್ಥಿತಿಯಲ್ಲಿ ನಮ್ಮ ನೆನಪು ಮಾಡಿಕೊಂಡಂತ ಕರ್ತನು ತನ್ನನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಹೇಳುತ್ತಿದ್ದಾನೆ. How do we remember the Lord's Supper? Do we really gather around with this understanding, this longing to remember him and what he has done for us? ಕರ್ತನ ಭೋಜನದಲ್ಲಿ ನಾವು ಆತನನ್ನ ಹೇಗೆ ನೆನೆಸಿಕೊಳ್ಳುವವರಾಗಿದ್ದೇವೆ? ಈ ಒಂದು ಅರ್ಥದ ಮೂಲಕ, ಈ ಒಂದು ಮನವರಿಕೆ ಮೂಲಕ ನಾವು ಆತನ ಸನ್ನಿಧಿಗೆ ಬರುತ್ತೇವೋ ಕರ್ತನನ್ನ ಆರಾಧಿಸಲಿಕ್ಕೆ? Or has it become a ritual? We just do it as a ritual? ಅಥವಾ ಇದು ಕೇವಲ ಒಂದು ವಾಡಿಕೆಯಾಗಿ ಕ್ರಮವಾಗಿದೆಯೋ? He remembers us, he carries us on his shoulder, on his breast today in the presence of the Father. ಆತನು ನಮ್ಮನ್ನ ತನ್ನ ಹೆಗಲಿನ ಮೇಲೆ ಹೊತ್ತುಕೊಂಡಿದ್ದಾನೆ, ತನ್ನ ಎದೆಯ ಮೇಲೆ ನಮ್ಮ ಹೆಸರುಗಳನ್ನ ಬರೆದುಕೊಂಡವನಾಗಿ ತಂದೆಯಾದ ದೇವರ ಸನ್ನಿಧಿಯನ್ನ ಪ್ರವೇಶಿಸಿದ್ದಾನೆ. Let's read verse 13 to 16. 13ರಿಂದ 16ನೇ ವಚನಗಳವರೆಗೆ ಓದಿಕೊಳ್ಳೋಣ. ಆ ರತ್ನಗಳು ಖಚಿತಪಡಿಸು ಬ್ರದರ್ ನಾವೇನ್ ಕೇಳಿಸ್ತಿಲ್ಲ. Naveen? Niranjan, you can read it? ಎಸ್ ಅಂಕಲ್. ಆ ರತ್ನಗಳನ್ನು ಕಚ್ಚಿಸಿಡುವುದಕ್ಕೆ ಚಿನ್ನದ ಸರಿಯನ್ನು ಹೆಣೆದು ಗೂಡುಗಳನ್ನು ಮಾಡಿಸಬೇಕು. ಅದಲ್ಲದೆ ಹೆಣಿಗೆ ಕೆಲಸದಿಂದ ಹುರಿಗಳಂತಿರುವ 2 ಚೊಕ್ಕ ಬಂಗಾರದ ಸರಪಣಿಗಳನ್ನು ಮಾಡಿಸಿ ರತ್ನಗಳ ಗೂಡುಗಳಿಗೆ ಸಿಕ್ಕಿಸಬೇಕು. ಮತ್ತು ದೈವ ನಿರ್ಣಯದ ಚೀಲದ ಪದಕವನ್ನು ಬುಟೆದಾರಿ ಕೆಲಸದಿಂದ ಮಾಡಿಸಬೇಕು. ಅದನ್ನು ಕವಚದ ಕೆಲಸದಂತೆಯೇ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಹುರಿನಾರಿನ ಬಟ್ಟೆಯಲ್ಲಿ ಮಾಡಿಸಬೇಕು. ಅದು 1 ಗೇಣುದ್ದವಾಗಿದ್ದು 1 ಗೇಣಗಲವಾಗಿಯೂ 2 ಪದರಗಳುಳ್ಳದ್ದಾಗಿ ಚಚ್ಚೌಕವಾಗಿರಬೇಕು. The breastplate is like a vest. ಆ ಎದೆಯ ಪಟ್ಟಿ ಎಂಬುದಾಗಿ ಹೇಳುವಾಗ ಅದು ಒಂದು ಎದೆ ಮೇಲೆ ಧರಿಸಿಕೊಳ್ಳುವಂತಹ ವಸ್ತ್ರದ ರೀತಿಯಲ್ಲಿರುತ್ತದೆ. But a very beautiful one. ಆದರೆ ಅದು ಒಂದು ಸುಂದರವಾದಂತ ಒಂದು ವಸ್ತ್ರ. Went over the garment. ಅದು ದೀಕ್ಷಾ ವಸ್ತ್ರದ ಮೇಲೆ ಹಾಕಿಕೊಳ್ಳುವಂತದ್ದಾಗಿರುತ್ತದೆ. It is a breastplate of judgment, verse 15. 15ನೇ ವಚನದಲ್ಲಿ ಬರುವಾಗ
ಅದು ದೈವ ನಿರ್ಣಯದ ಶೀಲದ ಪದಕ ಎಂಬುದಾಗಿ ನಾವು ಓದುತ್ತೇವೆ. Why? It pictures the fact that sin has been judged. ಯಾಕೆ ಅಂದರೆ ಅದು ಪಾಪಕ್ಕೆ ಶಿಕ್ಷೆಯು ಆಗಿ ಹೋಗಿದೆ ಎಂಬ ಅಂತದನ್ನ ನಮ್ಮ ನೆನಪಿಗೆ ತರುವಂತದ್ದಾಗಿದೆ. Today we need the breastplate of righteousness. We read among the armor given in Ephesians 6 verse 13, we have the breastplate of righteousness. ನಮಗೂ ಸಹ ಇಂದು ನೀತಿವಂತಿಕೆ ಎಂಬಂತಹ ವಜ್ರ ಕವಚದ ಅವಶ್ಯಕತೆ ಇದೆ, ಅಥವಾ ಎದೆಯ ಕವಚದ ಅವಶ್ಯಕತೆ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಹೋಗುವಾಗ ನೀತಿ ಎಂಬ ವಜ್ರ ಕವಚ ಎಂಬುದಾಗಿ ಓದುತ್ತೇವೆ. This breastplate covers our vile heart, our wicked heart. The heart is desperately wicked, we read. But now that heart is covered with the breastplate of the Lord's righteousness. ಇದು ಈ ಒಂದು ಎದೆಯ ಮೇಲೆ ಹಾಕಿಕೊಳ್ಳುವಂತ ಕವಚವು ನಮ್ಮ ಕೆಟ್ಟದಾದ ಹೃದಯವು ಎಲ್ಲಕ್ಕೂ ವಂಚಕ ಎಂಬುದಾಗಿ ನಾವು ಓದುವಂತಹ ಈ ವಂಚಕ ಹೃದಯವನ್ನ ಕಾಪಾಡಲಿಕ್ಕಾಗಿ ಇರುವಂತಹ ಒಂದು ಕವಚವಾಗಿದೆ. This is the only way we could stand in the presence of a holy God. ಪರಿಶುದ್ಧ ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳಲಿಕ್ಕೆ ಇರುವಂತದ್ದು ಇದೊಂದೇ ಮಾರ್ಗ. It means that our sins are already judged by when Jesus was judged on the cross. ಇದರ ಅರ್ಥ ನಮ್ಮ ಪಾಪಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗಾಗಲೇ ಶಿಲುಬೆಯ ಮೇಲೆ ಹೊತ್ತು ತೀರಿಸಿದ್ದಾನೆ ಎಂಬ ನೆನಪು. He took our sins and his righteousness is accounted or imputed to us. ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡನು, ಆತನ ನೀತಿವಂತಿಕೆ ಅದು ನಮಗೆ ಬಂತು. It became a part of the ephod. The ephod and breastplate went together and was a thing of beauty. ಎದೆಯ ಕವಚವು ಅದು ಎಫೋದಿನ ಒಂದು ಭಾಗವಾಗಿತ್ತು. ಇವೆರಡು ಸೇರುವಾಗ ಎಫೋದು ಮತ್ತು ಎದೆಯ ಕವಚ ಅದೆರಡು ಸುಂದರವಾಗಿ ಕಾಣುತ್ತಿತ್ತು. Let's read verse 17 to 21. 17ರಿಂದ 21ನೇ ವಚನ. ಅದರ ಮುಂಭಾಗದಲ್ಲಿ 4 ಜವೆಯ ಕಲ್ಲುಗಳಲ್ಲಿ ರತ್ನಗಳನ್ನು ಸೇರಿಸಬೇಕು. ಮೊದಲನೆಯ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಪರಾಗ, ಸ್ಫಟಿಕಗಳನ್ನು, ಎರಡನೆಯ ಸಾಲಿನಲ್ಲಿ ಕೆಂಪುರಲು, ನೀಲ, ಪಚ್ಚೆಗಳನ್ನು, ಮೂರನೆಯ ಸಾಲಿನಲ್ಲಿ ಸುವರ್ಣ ರತ್ನ, ಗೋಮೇಧಿಕ ರತ್ನ ಮಣಿಗಳನ್ನು, ನಾಲ್ಕನೆಯ ಸಾಲಿನಲ್ಲಿ ಪೀತರತ್ನ, ಬೇರುಲ್ಲ, ವೈಡೂರ್ಯಗಳನ್ನು ಚಿನ್ನದ ಜವೆಯ ಕಲ್ಲುಗಳಲ್ಲಿ ಸೇರಿಸಬೇಕು. ಇಸ್ರಾಯೇಲ್ಯರ ಕುಲಗಳ ಸಂಖ್ಯೆ ಪ್ರಕಾರ 12 ರತ್ನಗಳಿರಬೇಕು. ಮುದ್ರಾ ರತ್ನದಲ್ಲಿ ಕೆತ್ತುವ ರೀತಿಯಲ್ಲಿ ಒಂದೊಂದು ರತ್ನದಲ್ಲಿ ಒಂದೊಂದು ಕುಲದ ಹೆಸರನ್ನು ಕೆತ್ತಿಸಬೇಕು. On the breastplate of the high priest were 12 precious stones which are arranged 3 in a row of 4 rows. 4 into 3, 12. ಆ ಒಂದು ಎದೆಯ ಕವಚದ ಮೇಲೆ 12 ಅಮೂಲ್ಯ ಹರಳುಗಳು ಅವು ಕೆತ್ತಿದಂತ ಇಟ್ಟಂತದಾಗಿರಬೇಕು. 4 ಸಾಲುಗಳಾಗಿ 3 ಕಲ್ಲುಗಳ 4 ಸಾಲುಗಳು ಒಟ್ಟು 12 ರತ್ನಗಳು. Now when we come to the last book of the Bible, Revelation 22, 19 and 20, we have reference to these stones again there. ನಾವು ಸತ್ಯವೇದದ ಕಡೆಯ ಪುಸ್ತಕ ಪ್ರಕಟಣೆಯ ಪುಸ್ತಕಕ್ಕೆ ಬರುವಾಗ 22ನೇ ಅಧ್ಯಾಯದ 19ನೇ 20ನೇ ವಚನದಲ್ಲಿ ಮತ್ತೆ ಈ ಅಮೂಲ್ಯ ರತ್ನಗಳ ಉಲ್ಲೇಖವನ್ನು ನಾವು ಅಲ್ಲಿ ಕಾಣುತ್ತೇವೆ. They became the foundation of the New Jerusalem. ಅದು ಹೊಸ ಯೆರೂಸಲೇಮಿನ ಅಸ್ಥಿವಾರವು ಈ ಕಲ್ಲುಗಳಿಂದಲೇ ಮಾಡಲ್ಪಟ್ಟಿತ್ತು. Each stone was a different color and together they formed a flashing and beautiful display. ಪ್ರತಿಯೊಂದು ಕಲ್ಲು ಅಮೂಲ್ಯ ರತ್ನವು ಅದು ಒಂದೊಂದು ಬಣ್ಣದ್ದಾಗಿತ್ತು. ಅವು ಒಟ್ಟಾಗಿ ಸೇರುವಾಗ ಅದು ಒಂದು ಸುಂದರವಾದಂತಹ ಬಣ್ಣಗಳನ್ನ ಹೊರಸೂಸುವಂತಹ ಕಲ್ಲುಗಳಾಗುತ್ತಿತ್ತು. I don't know any of you have all these stones. I don't think so. We hear about Navaratna, we read about, but this is 12, a complete, beautiful, flashing, beautiful display in the New Jerusalem. ನಿಮ್ಮಲ್ಲಿ ಎಲ್ಲರ ಬಳಿಯಲ್ಲಿಯೂ ಈ ರತ್ನಗಳು ಇದೆಯೋ ಏನೋ ನನಗೆ ಗೊತ್ತಿಲ್ಲ, ಬಹುಶಃ ಇರ್ಲಿಕ್ಕಿಲ್ಲ. ನಾವು ಸಾಮಾನ್ಯವಾಗಿ ನವರತ್ನಗಳ ಕುರಿತಾಗಿ ಜನರು ಮಾತಾಡುವುದನ್ನು ನಾವು ಕಾಣುತ್ತೇವೆ. ಆದರೆ ಇಲ್ಲಿ
ಪರಿಪೂರ್ಣವಾದಂತಹ ಅದಕ್ಕಿಂತ ಮಿಗಿಲಾದ 12 ರತ್ನಗಳ ಕುರಿತಾಗಿ ಮಾತಾಡಲ್ಪಟ್ಟಿದೆ. ಹೊಸ ಯೆರೂಸಲೇಮು ಈ 12 ಅಮೂಲ್ಯ ರತ್ನಗಳಿಂದ ಮಾಡಲ್ಪಟ್ಟಂತಹ ಅಸ್ಥಿವಾರವನ್ನು ಹೊಂದಿರುತ್ತದೆ. God's universe is filled with color. ದೇವರ ಸೃಷ್ಟಿ ಅಥವಾ ಜಗತ್ತು ಸುಂದರ ಬಣ್ಣಗಳಿಂದ ತುಂಬಿದಂತದಾಗಿದೆ. But our sin of man has marred it. ಆದರೆ ಮನುಷ್ಯನ ಪಾಪವು ಅದನ್ನ ಮಸುಕು ಮಾಡಿಬಿಟ್ಟಿದೆ. Once the sin is removed, we will again see this beautiful recreation of God. ಒಂದು ಸಾರಿ ನಮ್ಮ ಪಾಪಗಳು ಅದು ತೆಗೆಯಲ್ಪಟ್ಟ ನಂತರ ನಾವು ಮತ್ತೆ ದೇವರ ಈ ಸುಂದರ ಸೃಷ್ಟಿಯನ್ನು ನಾವು ಪುನಃ ಸ್ಪಷ್ಟವಾದ ಕಣ್ಣುಗಳಿಂದ ಕಾಣುತ್ತೇವೆ. New Jerusalem is described as a bride adorned for her bridegroom. ಹೊಸ ಯೆರೂಸಲೇಮನ್ನ ತನ್ನ ಮದಲಿಂಗನಿಗಾಗಿ ಅಲಂಕೃತಳಾದಂತಹ ಮದಲಗಿತ್ತಿ ಎಂಬುದಾಗಿ ವಿವರಿಸಿರುವುದನ್ನು ನಾವು ಕಾಣುತ್ತೇವೆ. Brothers and sisters, this is our eternal dwelling place. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದೇ ನಮ್ಮ ನಿತ್ಯತ್ವದ ವಾಸಸ್ಥಾನವಾಗಿದೆ. If you don't have any of that in here, don't worry about it. You are going to be in that beautiful place that Lord is preparing for us. ಎಲ್ಲ ಅಮೂಲ್ಯ ರತ್ನಗಳು ನಿಮ್ಮ ಬಳಿ ಇಲ್ಲದೆ ಹೋದರೆ ಯೋಚಿಸಬೇಡ್ರಿ, ಯಾಕಂದ್ರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತ ನಮಗಾಗಿ ಈ ರತ್ನಗಳಿಂದ ಮಾಡಲ್ಪಟ್ಟಂತಹ ಒಂದು ಸ್ಥಳವನ್ನ ಸಿದ್ಧ ಮಾಡಲು ಹೋಗಿದ್ದಾನೆ. So when the high priest went into God's presence wearing this breastplate, he pictured the Lord Jesus Christ, our great high priest. ಈ ಮಹಾಯಾಜಕನು ತನ್ನ ಎದೆಯ ಮೇಲೆ ಈ 12 ರತ್ನಗಳ ಎದೆಯ ಪಟ್ಟಿಯನ್ನು ಹಾಕಿಕೊಂಡು ಹೋಗುವಾಗ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಚಿತ್ರಣವಾಗಿದ್ದಾನೆ. ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನನ್ನು ಆತನು ಬಿಂಬಿಸುತ್ತಾನೆ. Now remember, the high priest only goes once a year to the most holy place. ನಾವು ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೇನೆಂದರೆ, ಮಹಾಯಾಜಕನು ವರ್ಷಕ್ಕೆ ಒಂದು ಸಾರಿ ಮಾತ್ರ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುತ್ತಾನೆ. But our Lord Jesus Christ is always in the presence of the Father interceding for us. ಆದರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಯಾವಾಗಲೂ ತಂದೆಯಾದ ದೇವರ ಸಮಕ್ಷಮದಲ್ಲಿ ಇದ್ದುಕೊಂಡು ಆತನ ಬಲಗಡೆಯಲ್ಲಿದ್ದುಕೊಂಡು ನಮಗಾಗಿ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ, ವಿಜ್ಞಾಪನೆ ಮಾಡುವ ಆತನಾಗಿದ್ದಾನೆ. He doesn't go there once a year, but actually we read that he is seated there. ಆತನು ವರ್ಷಕ್ಕೆ ಒಂದಾವರ್ತಿ ಆ ದೇವರ ಸನ್ನಿಧಿಯನ್ನು ಪ್ರವೇಶಿಸುವುದಿಲ್ಲ, ಬದಲಾಗಿ ಆತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ನಾವು ಓದುತ್ತೇವೆ. In our day and night continuously he is carrying us on his breast and on his shoulder. ಪ್ರತಿ ದಿನಾಲೂ ಮತ್ತು ರಾತ್ರಿ ಆತನು ನಿಮ್ಮ ಹೆಸರುಗಳನ್ನ ತನ್ನ ಎದೆಯ ಮೇಲೆ ಆತನು ಹಾಕಿಕೊಂಡಿದ್ದಾನೆ. He has finished his work and he is seated there. In the tabernacle, the high priest is never to sit down because his work is never completed. ಆತನು ತನ್ನ ಕೆಲಸವನ್ನು ಮಾಡಿ ಮುಗಿಸಿ ಕೂತುಕೊಂಡಿದ್ದಾನೆ. ಆದರೆ ದೇವದರ್ಶನ ಗುಡಾರದಲ್ಲಿ ಆ ಮಹಾಯಾಜಕನು ಕೂತುಕೊಳ್ಳುವ ಹಾಗೇ ಇರಲಿಲ್ಲ, ಯಾವಾಗಲೂ ನಿಂತುಕೊಂಡು ಸೇವೆ ಮಾಡಬೇಕಾಗಿತ್ತು. We don't read about any chair in the tabernacle where the high priest can sit and take rest. ದೇವದರ್ಶನ ಗುಡಾರದಲ್ಲಿ ಎಲ್ಲಿಯಾದರೂ ಆ ಚೇರುಗಳು ಮಾಡಲ್ಪಟ್ಟಿತ್ತು ಎಂಬುದಾಗಿ ನಾವೆಲ್ಲೂ ಓದುವುದಿಲ್ಲ, ಯಾಕಂದ್ರೆ ಮಹಾಯಾಜಕನು ಕೂತುಕೊಂಡು ವಿಶ್ರಮಿಸುವ ಸಂಗತಿ ಇರಲಿಲ್ಲ. There is only one high priest who sat down. Do you know who it was? Eli. Yes, Eli. And we know what happened. He was an overweight man. He was sitting there and finally he fell backward and broke his neck and he died. Otherwise, no high priest ever sat down. Their work was never completed. But our Lord Jesus Christ finished his work for us and is now seated at the right hand of the God, carrying us on his breast, on his shoulder. What a beautiful work of the Lord Jesus Christ. ದೇವದರ್ಶನ ಗುಡಾರದಲ್ಲಿ ಕೂತುಕೊಂಡು ವಿಶ್ರಮಿಸಿದಂತಹ ಒಬ್ಬ ಮಹಾಯಾಜಕನು ಯಾರು ಗೊತ್ತಾ? ಅದು ಬೇರೆ ಯಾರು ಅಲ್ಲ, ಏಲಿ. ಆತನು ಸ್ಥೂಲಕಾಯನಾದದ್ದರಿಂದ ಅಲ್ಲೇ ಕೂತುಕೊಂಡು ಆತನು ವಿಶ್ರಮಿಸುತ್ತಿದ್ದನು ಮತ್ತು ಅದೇ ಸ್ಥಳದಲ್ಲಿ ಬಿದ್ದು ಆತನು ಮರಣ ಹೊಂದಿದ್ದರ ಕುರಿತಾಗಿ ನಾವು ಓದುತ್ತೇವೆ. ಮಹಾಯಾಜಕರಿಗೆ ದೇವದರ್ಶನ ಗುಡಾರದಲ್ಲಿ ಕೂತುಕೊಳ್ಳಲು ವಿಶ್ರಮಿಸಲು ಅವಕಾಶವಿರಲಿಲ್ಲ. ಆದ್ರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು, ಯಾಕಂದರೆ ಅವರ ಕಾರ್ಯ ಇನ್ನೂ ಮುಗಿದಿರಲಿಲ್ಲ. ಆದ್ರೆ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಶ್ರೇಷ್ಠ ಮಹಾಯಾಜಕನಾಗಿ ಆತನು ಮಾಡಬೇಕಾದಂತ ಕೆಲಸವನ್ನ ಮಾಡಿ ಮುಗಿಸಿ ತಂದೆಯ ಬಲಪಾರ್ಶ್ವದಲ್ಲಿ ಈಗ ಕೂತುಕೊಂಡಿದ್ದಾನೆ. ಆತನು ನಿನ್ನ ಪಾಪಗಳನ್ನ ಹೊತ್ತುಕೊಂಡು
ತಾನು ಮುಗಿಸಿ ತೀರಿಸಿ ಈಗ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. The Lord not only carries us on his shoulder like that sheep, but the place of power and ability is shoulder, but he carries us on his breast. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ತನ್ನ ಹೆಗಲಿನ ಮೇಲೆ ಕುರಿಗಳ ರೀತಿಯಲ್ಲಿ ಮಾತ್ರ ಹೊತ್ತುಕೊಳ್ಳುವುದಿಲ್ಲ, ಬದಲಾಗಿ ಆತನ ಜವಾಬ್ದಾರಿ ಮಾತ್ರವಲ್ಲ, ಬದಲಾಗಿ ಆತನ ಎದೆಗೆ ನಮ್ಮನ್ನು ಒರಗಿಸಿಕೊಂಡಿದ್ದಾನೆ. ಅದರ ಅರ್ಥ ನಾವು ಅಮೂಲ್ಯರಾಗಿ ಆತನ ಜ್ಞಾಪಕದಲ್ಲಿ ಯಾವಾಗಲೂ ಇದ್ದೇವೆ ಎಂಬುದನ್ನು ಆತನು ಸೂಚಿಸುತ್ತಿದ್ದಾನೆ. We are engraven on his heart. ನಾವು ಆತನ ಹೃದಯದಲ್ಲಿ ಕೆತ್ತಲ್ಪಟ್ಟಿದ್ದೇವೆ. He loves us. What a picture this is of his love for us. ಆತನು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯ ಎಂತಹ ಸುಂದರ ಚಿತ್ರಣವಿದಾಗಿದೆ ನೋಡಿರಿ. Read verse 22 to 28. 22ರಿಂದ 28 ವಚನಗಳವರೆಗೆ ದಯಮಾಡಿ ಓದಿರಿ. ಅದಲ್ಲದೆ ಆ ಪದಕದ ಮೇಲ್ಗಡೆಯಲ್ಲಿ ಗುರಿಗಳಂತಿರುವ ಚೊಕ್ಕ ಬಂಗಾರದ ಸರಪಣಿಗಳನ್ನು ಎಣಿಗೆ ಕೆಲಸದಿಂದ ಮಾಡಿಸಬೇಕು. 2 ಚಿನ್ನದ ಉಂಗುರಗಳನ್ನು ಮಾಡಿಸಿ ಪದಕದ 2 ಮೂಲೆಗಳಲ್ಲಿ ಹಚ್ಚಬೇಕು. ಆ 2 ಸರಪಣಿಗಳನ್ನು ಪದಕದ ಮೂಲೆಗಳಲ್ಲಿರುವ ಉಂಗುರಗಳಿಗೆ ಸಿಕ್ಕಿಸಬೇಕು. ಆ ಸರಪಣಿಗಳ ಕೊನೆಗಳನ್ನು ಕವಚದ ಹೆಗಲಿನ ಪಟ್ಟಿಗಳಲ್ಲಿರುವ 2 ಜವೆಗಳ ಮುಂಭಾಗಕ್ಕೆ ಸಿಕ್ಕಿಸಬೇಕು. ಅದಲ್ಲದೆ 2 ಚಿನ್ನದ ಉಂಗುರಗಳನ್ನು ಮಾಡಿಸಿ ಪದಕದ ಒಳಗಣ ಅಂಚಿನ ಮೂಲೆಗಳಲ್ಲಿ ಕವಚದ ಹತ್ತಿರದಲ್ಲೇ ಇಡಿಸಬೇಕು. ಮತ್ತು ಬೇರೆ 2 ಚಿನ್ನದ ಉಂಗುರಗಳನ್ನು ಮಾಡಿಸಿ ಕವಚದ 2 ಹೆಗಲಿನ ಪಟ್ಟಿಗಳ ಮುಂಭಾಗದ ಕೆಳಗೆ ಕವಚದ ಜೋಡಿಸಿರುವ ಸ್ಥಳದ ಹತ್ತಿರ ಆ ವಿಚಿತ್ರವಾದ ನಡುಕಟ್ಟಿನ ಮೇಲ್ಗಡೆಯಲ್ಲಿ ಇರಿಸಬೇಕು. ಪದಕವು ವಿಚಿತ್ರವಾದ ನಡುಕಟ್ಟಿನ ಮೇಲ್ಗಡೆಯಲ್ಲಿ ಬಿಗಿಯಾಗಿರುವಂತೆಯೂ ಕವಚದಿಂದ ಕಳಚಿ ಬೀಳದಂತೆಯೂ ಆ ಉಂಗುರಗಳನ್ನು ಕವಚದ ಉಂಗುರಗಳಲ್ಲಿ ನೀಲಿ ದಾರದಿಂದ ಕಟ್ಟಿಸಬೇಕು. These verses explains how it is tied and bound. That is, ephod and breastplate are together, so it don't come loose. ಈ ವಚನ ಭಾಗಗಳು ಹೇಗೆ ಏಫೋದು ಮತ್ತು ಆ ಎದೆಯ ಪಟ್ಟಿ ಅಖಂಡವಾಗಿ ಅದು ಜೋಡಿಸಲ್ಪಟ್ಟಿತ್ತು, ಕೆಳಗೆ ಬೀಳದ ಹಾಗೆ ಎಂಬುದನ್ನು ನಮಗೆ ವಿವರಿಸುತ್ತವೆ. Aaron had to wear it always when he goes into the holy place. ಆರೋನನು ಪರಿಶುದ್ಧ ಸ್ಥಳಕ್ಕೆ ಹೋಗುವಾಗೆಲ್ಲ ಇದನ್ನ ಆತನು ಧರಿಸಿಕೊಂಡು ಹೋಗಬೇಕು. Now let's read 30 to 32. ಈಗ 30ರಿಂದ 32ನೇ ವಚನಗಳವರೆಗೆ ಓದಿಕೊಳ್ಳೋಣ. 30, 31, 32. 29 ದೇವ ನಿರ್ಣಯವನ್ನು 29. ದೇವ ನಿರ್ಣಯದ ಪ್ರಕಾರ ಮೇಲೆ ಇಸ್ರಾಯೇಲ್ಯರ ಕುಲಗಳ ಹೆಸರುಗಳು ಬರೆದಿರುವುದರಿಂದ ಆರೋನನು ಪವಿತ್ರ ಸ್ಥಾನದೊಳಗೆ ಹೋಗುವಾಗೆಲ್ಲ ಆ ಹೆಸರುಗಳನ್ನು ನಿತ್ಯವಾಗಿ ಯೆಹೋವನ ನೆನಪಿಗೆ ತರುವುದಕ್ಕಾಗಿ ತನ್ನ ಹೃದಯದ ಮೇಲೆ ವಹಿಸುವನು. ದೇವ ನಿರ್ಣಯವನ್ನು ತಿಳಿಸುವ ಊರಿಂ ತುಮ್ಮೀಂ ಎಂಬ ವಸ್ತುಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆಯ ಮೇಲೆ ಇರುವವು. ಇಸ್ರಾಯೇಲರು ಕೈಕೊಳ್ಳಬೇಕಾದ ದೇವ ನಿರ್ಣಯವನ್ನು ಆರೋನನು ಹೀಗೆ ತನ್ನ ಹೃದಯದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಯಾವಾಗಲೂ ಧರಿಸಿಕೊಂಡಿರುವನು. Now we are reading about Urim and Thummim. ಈಗ ನಾವು ಉರೀಮ್ ಮತ್ತು ತುಮ್ಮೀಮ್ ಎಂಬಂತಹ ವಸ್ತುಗಳ ಕುರಿತಾಗಿ ಓದುತ್ತಿದ್ದೇವೆ. We don't know what they really are. There is no much details given. ಆ ವಸ್ತುಗಳು ಏನಾಗಿದ್ದವು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಯಾಕಂದ್ರೆ ಅದರ ಸ್ಪಷ್ಟ ವಿವರಣೆ ಎಲ್ಲಿಯೂ ಕೊಡಲ್ಪಟ್ಟಿಲ್ಲ. But it had something to do with determining God's will. ಆದರೆ ಅದು ಇಸ್ರಾಯೇಲರಿಗೆ ದೈವ ನಿರ್ಣಯವನ್ನ ತಿಳಿಸುವುದರಲ್ಲಿ ಕೆಲಸ ಮಾಡುತ್ತಿದ್ದವು ಎಂಬುದು ನಮಗೆ ಗೊತ್ತಿದೆ. We read that Saul, the first king Saul, when God stopped talking to him, God was not talking to him through Urim and Thummim. We read that. ನಾವು ಇಸ್ರಾಯೇಲರ ಮೊದಲ ಅರಸನಾದಂತಹ ಸೌಲನು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಾಗ ದೇವರು ಆತನೊಟ್ಟಿಗೆ ಮಾತಾಡುವುದನ್ನ ನಿಲ್ಲಿಸಿ ಬಿಟ್ಟಾಗ ಉರೀಮ್ ತಮ್ಮೀಮ್ ಎಂಬಂತಹ ವಸ್ತುಗಳ ಮೂಲಕ ವಿಚಾರಿಸಿದನು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ.
God didn't speak to him through the Urim and Thummim. ಆದರೆ ದೇವರು ಆ ಊರಿಮ್ ಮತ್ತು ತುಮ್ಮೀಮ್ ಎಂಬಂತಹ ವಸ್ತುಗಳ ಮೂಲಕ ಆತನೊಟ್ಟಿಗೆ ಮಾತನಾಡಲಿಲ್ಲ. In the book of Ezra and Nehemiah, we read when some of the Israelites couldn't prove their genealogy, they had to wait till a priest come who could make that decision based on Urim and Thummim. ಮತ್ತು ಎಜ್ರಾ ನೆಹಮಾಯ ಪುಸ್ತಕಗಳಲ್ಲಿ ನಾವು ಓದುವಾಗ ಇಸ್ರಾಯೇಲರಲ್ಲಿ ಕೆಲವರು ತಾವು ಇಸ್ರಾಯೇಲ್ ಕುಲಕ್ಕೆ ಸೇರಿದವರು ಎಂಬುದನ್ನ ನಿರ್ಣಯಿಸಲು ಸೋತು ಹೋದಾಗ ಆ ಊರಿಮ್ ತಮ್ಮೀಮ್ ಎಂಬಂತಹ ವಸ್ತುಗಳ ಮೂಲಕ ದೇವ ನಿರ್ಣಯವನ್ನ ತಿಳಿಸುವ ಮಹಾಯಾಜಕನು ಬರುವವರೆಗೂ ಅವರು ಕಾದುಕೊಂಡಿರಬೇಕಾಯಿತು ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. Some people believe it was like a dice, you roll the dice, and some people think it was like that. ಇನ್ನು ಕೆಲವರು ಪಗಡೆಯ ಕಲ್ಲುಗಳು ಎಂಬುದಾಗಿ ಅವನ್ನ ತಿಳಿಸುತ್ತಾರೆ. ಆ ಕಲ್ಲುಗಳನ್ನ ನೀವು ಚೆಲ್ಲುವಾಗ ಅದರಲ್ಲಿ ಬಂದಂತಹ ಸಂಖ್ಯೆ ಅನುಸಾರವಾಗಿ ದೇವರ ನಿರ್ಣಯವನ್ನ ತಿಳಿದುಕೊಳ್ಳುತ್ತಾರೆ ಎಂಬುದಾಗಿ ಕೆಲವರು ಅಭಿಪ್ರಾಯ ಪಡುತ್ತಾರೆ. We don't have clarity on this. ಆದರೆ ಇದರ ಕುರಿತಾಗಿ ನಮಗೆ ವಿವರಣೆಯಲ್ಲಿಯೂ ಇಲ್ಲ. In the book of Acts chapter 1:26 we see the apostles casting lots to know the will of God in selecting the 12th apostle in the place of Iscariot or Judas. ನಾವು ಅಪೊಸ್ತಲರ ಕೃತ್ಯಗಳು ಪುಸ್ತಕ 1ನೇ ಅಧ್ಯಾಯ 26ನೇ ವಚನಕ್ಕೆ ಬರುವಾಗ ಅಲ್ಲಿ ಅಪೊಸ್ತಲರು ಇಸ್ಕರಿಯೋತ್ ಯೂದನ ಬದಲಾಗಿ ಅಪೊಸ್ತಲ ಸ್ಥಾನಕ್ಕೆ ಇನ್ನೊಬ್ಬನನ್ನು ನೇಮಿಸಲಿಕ್ಕೆ ಚೀಟುಗಳನ್ನು ಹಾಕಿದ್ದರ ಕುರಿತಾಗಿ ಓದುತ್ತೇವೆ. So Urim and Thummim had something to do with knowing the will of God. ಆದ್ದರಿಂದ ಉರೀಮ್ ಮತ್ತು ತಮ್ಮೀಮ್ ಎಂಬಂತಹ ವಸ್ತುಗಳು ದೇವರ ನಿರ್ಣಯವನ್ನ ಆತನ ಚಿತ್ತವನ್ನ ತಿಳಿದುಕೊಳ್ಳುವುದರಲ್ಲಿ ಕೆಲಸ ಮಾಡುತ್ತಿದ್ದವು. How it was done is not explained. ಅದು ಹೇಗೆ ಮಾಡಲ್ಪಡುತ್ತಿತ್ತು ಎಂಬುದು ಎಲ್ಲಿ ವಿವರಿಸಲ್ಪಟ್ಟಿಲ್ಲ. In Acts 1 we see the apostles casting lots. ಆದರೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯಕ್ಕೆ ಬರುವಾಗ ಅಪೊಸ್ತಲರು ಚೀಟು ಹಾಕಿದ್ದನ್ನ ನಾವು ನೋಡುತ್ತೇವೆ. Today do we need to do that? ಆದರೆ ಇಂದು ನಾವು ಆ ಚೀಟುಗಳನ್ನು ಹಾಕಬೇಕಾ? No, we don't need to, because we have the complete scripture. ಇಲ್ಲ, ಅದನ್ನ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಮಗೆ ಸಂಪೂರ್ಣ ದೇವರ ವಾಕ್ಯವು ಕೊಡಲ್ಪಟ್ಟಿದೆ. They did that when they were not having one single book of the New Testament. ಅವರು ಚೀಟುಗಳನ್ನ ಯಾವಾಗ ಹಾಕುತ್ತಿದ್ದಾರೆ ಅಂದರೆ ಹೊಸ ಒಡಂಬಡಿಕೆಯ ಪುಸ್ತಕಗಳು ಒಂದು ಅವರ ಬಳಿಯಲ್ಲಿ ಇರಲಿಲ್ಲ. So even in Acts 1 when they cast lots, they prayed and decided that. ಮತ್ತು ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ಅವರು ಚೀಟನ್ನು ಹಾಕುವಾಗಲೂ ಸಹ ಪ್ರಾರ್ಥಿಸಿ ಅದರ ನಿರ್ಧಾರವನ್ನು ಮಾಡುತ್ತಿದ್ದರು ಎಂಬುದಾಗಿ ಓದುತ್ತೇವೆ. Today in 2 Peter 1:3 we read that we have the scripture which is given for life and godliness. Everything we need is given in the word of God. So we don't need to go outside the word of God, either like Urim and Thummim then or casting lots. We have the mind of God given for every area of our life in the word of God, especially the New Testament as Christians. ಆದರೆ ನಾವು 2 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಓದುವ ಹಾಗೆ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ದೇವರು ಈಗಾಗಲೇ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ವಾಕ್ಯದಿಂದ ಹೊರಗೆ ನಾವು ಯಾವ ನಿರ್ಧಾರವನ್ನು ಮಾಡಲಿಕ್ಕೆ ಉರಿಮ್ ತುಮ್ಮಿಮ್ ವಸ್ತುಗಳಾಗಲಿ ಅಥವಾ ಚೀಟುಗಳನ್ನ ಉಪಯೋಗಿಸುವ ಅವಶ್ಯಕತೆ ಇಲ್ಲ. ತನ್ನ ಚಿತ್ತವನ್ನ ದೇವರು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ತಿಳಿಸಿದ್ದಾನೆ. So in the Old Testament dispensation, this is one way the prophets or the priest found out the will of God. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯುಗದಲ್ಲಿ ದೇವರ ನಿರ್ಣಯವನ್ನ ಅಥವಾ ಆತನ ಚಿತ್ತವನ್ನ ತಿಳಿದುಕೊಳ್ಳಲಿಕ್ಕೆ ಈ ಸಾಧನಗಳನ್ನ ಮಹಾಯಾಜಕರು ಉಪಯೋಗಿಸುತ್ತಿದ್ದರು. Even in the casting lots, it is in Acts 1, not after Acts 2. Acts 2 is when the church started. This was before that. ಅಪೊಸ್ತಲರ ಕೃತ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಮಾತ್ರ ಚೀಟು ಹಾಕುವುದನ್ನು ನಾವು ಕಾಣುತ್ತೇವೆ. 2ನೇ ಅಧ್ಯಾಯದಲ್ಲಿ ಕಾಣುವುದಿಲ್ಲ. ಅದರ ಅರ್ಥ 2ನೇ ಅಧ್ಯಾಯದಲ್ಲಿ ಸಭೆಯು ಪ್ರಾರಂಭವಾಯಿತು. ಸಭೆಯು ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಚೀಟುಗಳನ್ನು ಹಾಕುತ್ತಿದ್ದಾರೆ ಅಷ್ಟೇ. Let's read verse 31 to 34. 31ರಿಂದ 34ನೇ ವಚನಗಳವರೆಗೆ ಈಗ ಓದಿಕೊಳ್ಳೋಣ.
ಮಹಾಯಾಜಕನು ಕವಚದ ಸಂಗಡ ತೊಟ್ಟು ಕೊಳ್ಳಬೇಕಾದ ಮೇಲಂಗಿಯನ್ನು ನೀನು ನೀಲಿ ಬಣ್ಣದ ಬಟ್ಟೆಯಿಂದಲೇ ಮಾಡಿಸಬೇಕು. ತಲೆದೂರಿಸುವುದಕ್ಕೆ ಅದರಲ್ಲಿ ಸಂದು ಇರಬೇಕು. ಅದು ಅರಿಯದಂತೆ ಯುದ್ಧದ ಕವಚದೋಪಾದಿಯಲ್ಲಿ ಆ ಸಂದಿನ ಸುತ್ತಲೂ ನೇಯ್ಗೆ ಕಸೂತಿಯನ್ನು ಹಾಕಿಸಬೇಕು. ಮೇಲಂಗಿ ಕಂಚಿನ ಸುತ್ತಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ದಾಳಿಂಬ ಹಣ್ಣಿನಂತೆ ಚೆಂಡುಗಳನ್ನು, ಅವುಗಳ ನಡುವೆ ಚಿನ್ನದ ಗೆಜ್ಜೆಗಳನ್ನು ತಗಲಿಸಬೇಕು. ಚಿನ್ನದ ಗೆಜ್ಜೆಯು ದಾಳಿಂಬದಂತಿರುವ ಚೆಂಡು ಒಂದಾದ ಮೇಲೆ ಒಂದು ಆ ಮೇಲಂಗಿ ಅಂಚಿನ ಸುತ್ತಲೂ ಇರಬೇಕು. ಆರೋನನು ಸೇವೆ ಮಾಡುವ ಸಮಯದಲ್ಲಿ ಅದನ್ನು ಧರಿಸಿಕೊಳ್ಳಬೇಕು. ಅವನು ಯೆಹೋವನ ಸನ್ನಿಧಿಗೆ ಪವಿತ್ರ ಸ್ಥಾನದೊಳಗೆ ಹೋಗುವಾಗಲೂ ಬರುವಾಗಲೂ ಸಾಯದ ಹಾಗೆ ಆ ಗೆಜ್ಜೆಗಳ ಶಬ್ದವು ಕೇಳಿಸಬೇಕು. We read about a pomegranate and a golden bell on the garment of the high priest. ಯಾಜಕನ ವಸ್ತ್ರದ ಮೇಲಂಗಿಯಲ್ಲಿ ದಾಳಿಂಬ ಹಣ್ಣುಗಳು ಮತ್ತು ಗೆಜ್ಜೆಗಳು ಕಟ್ಟಲ್ಪಟ್ಟಿರುವುದನ್ನು ನಾವಿಲ್ಲಿ ಓದುತ್ತಿದ್ದೇವೆ. One speaks of fruit, the other one is the bell speaks of witness. ಆ ಹಣ್ಣು ಅದು ಫಲದ ಕುರಿತಾಗಿ, ಫಲವತ್ತತೆಯ ಕುರಿತಾಗಿ ಮಾತನಾಡುತ್ತದೆ. ಇನ್ನೊಂದು ಗೆಜ್ಜೆ ಅದು ಸತ್ಯವನ್ನ ತಿಳಿಸುವುದರ ಕುರಿತಾಗಿ ಮಾತನಾಡುತ್ತದೆ. Witness, ಸಾಕ್ಷಿ. ಸಾಕ್ಷಿಯ ಕುರಿತಾಗಿ ಗೆಜ್ಜೆಯು ಮಾತನಾಡುತ್ತದೆ. We as believers should have both of these in our lives. ವಿಶ್ವಾಸಿಗಳ ಅಂತ ನಮ್ಮ ಜೀವಿತಗಳಲ್ಲಿ ಇವೆರಡೂ ಇರಬೇಕು. And Acts 1:8 says we should be a witness for him. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನವು ನಾವು ಆತನಿಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ತಿಳಿಸುತ್ತದೆ. And Galatians 5:22 and 23 speaks about the fruit of the Holy Spirit that should be in my life and our life. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22 ಮತ್ತು 23ನೇ ವಚನವು ವಿಶ್ವಾಸಿಗಳಂತ ನಮ್ಮ ಜೀವಿತಗಳಲ್ಲಿ ಇರಬೇಕಾದಂತಹ ಆತ್ಮೀಕ ಫಲಗಳ ಕುರಿತಾಗಿ ಮಾತನಾಡುತ್ತದೆ. A pomegranate and a bell. A pomegranate and bell alternate. ಒಂದು ದಾಳಿಂಬದ ಚಿನ್ನದ ಹಣ್ಣು ಮತ್ತು ಒಂದು ಚಿನ್ನದ ಗೆಜ್ಜೆ ಒಂದರ ನಂತರ ಒಂದು ಹೀಗೆ ಕಟ್ಟಲ್ಪಟ್ಟಿರಬೇಕು. Witness should be backed by a life. ಸಾಕ್ಷಿಯು ಅದು ಆ ಜೀವಿತದ ಮೂಲಕ ಅದು ದೃಢಪಡಿಸಲ್ಪಟ್ಟಿರಬೇಕು. Some believers have life but no witness. ಕೆಲವು ವಿಶ್ವಾಸಿಗಳು ಜೀವಿತವನ್ನ ಜೀವಿಸುತ್ತಾರೆ, ಆದರೆ ಅದರಲ್ಲಿ ಸಾಕ್ಷಿಯೇ ಇಲ್ಲ. We ought to have a bell and a pomegranate. ಆದರೆ ನಮಗೆ ಆ ಗೆಜ್ಜೆಯೂ ಇರಬೇಕು ಮತ್ತು ಆ ದಾಳಿಂಬದ ಹಣ್ಣು ಸಹ ಇರಬೇಕು. You know what is the uniqueness of a pomegranate fruit? ಒಂದು ದಾಳಿಂಬದ ಹಣ್ಣಿನ ವಿಶೇಷತೆ ಏನು ಗೊತ್ತಾ? There's no vacuum in it. It's filled with the inside fruits. It's a full. ಅದರ ಒಳಗೆ ಖಾಲಿ ಸ್ಥಳ ಇಲ್ಲವೇ ಇಲ್ಲ, ಅದು ಹಣ್ಣುಗಳಿಂದ ತುಂಬಲ್ಪಟ್ಟಿರುತ್ತದೆ. We read about in the New Testament a person filled with the Holy Spirit. ನಾವು ಹೊಸ ಒಡಂಬಡಿಕೆಯಲ್ಲಿ ಓದುತ್ತೇವೆ ಏನೆಂದರೆ ಒಬ್ಬ ವ್ಯಕ್ತಿಯು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು. Verse 35 says when he goes inside, this bell will give the sound, and that is an assurance that the high priest is still there serving, so he is not dead. If he goes in there unworthily, in unholy way, he will die and nobody else can go there. So when the high priest continue his service, the sound will be heard that assures that he is still alive, he is interceding for the Israelites. 35ನೆಯ ವಚನಕ್ಕೆ ಬರುವಾಗ ಆ ಗೆಜ್ಜೆಗಳ ಶಬ್ದವು ಕೇಳಿಸುತ್ತಿರಬೇಕು ಎಂಬುದಾಗಿ ನಾವು ಓದುತ್ತೇವೆ. ಆತನು ಸಾಯದ ಹಾಗೆ, ಯಾಕಂದರೆ ಒಂದು ವೇಳೆ ಅಯೋಗ್ಯವಾದ ರೀತಿಯಲ್ಲಿ ಅಥವಾ ಅಪರಿಶುದ್ಧತೆಯಿಂದ ಆತನು ದೇವರ ಸನ್ನಿಧಿನ ಪ್ರವೇಶಿಸುವುದಾದರೆ ಆತನು ಸಾಯುತ್ತಿದ್ದನು. ಆಗ ಆತನು ಜೀವಂತವಾಗಿರಲಿಕ್ಕೆ ಶಬ್ದವು, ಆ ಗೆಜ್ಜೆಯ ಶಬ್ದವು ಕೇಳಿಸಬೇಕು. ಇಸ್ರಾಯೇಲರಿಗಾಗಿ ಆತನು ಮಧ್ಯಸ್ಥಿಕೆಯನ್ನು ಮಾಡುತ್ತಿದ್ದಾನೆ ಎಂಬುದನ್ನ ಈ ಗೆಜ್ಜೆಯ ಶಬ್ದಗಳು ತಿಳಿಸುತ್ತಿತ್ತು. Let's read 36 to the end. 36ರಿಂದ 43ನೇ ವಚನಗಳವರೆಗೆ ಓದಿಕೊಳ್ಳೋಣ. ಚೊಕ್ಕ ಬಂಗಾರದ ಪಟ್ಟವನ್ನು ಮಾಡಿಸಿ ಮುದ್ರೆಯನ್ನು ಕೆತ್ತುವ ರೀತಿಯಲ್ಲಿ ಅದರಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯನ್ನು ಕೆತ್ತಿಸಬೇಕು. ಅದನ್ನು ಮುಂಡಾಸಕ್ಕೆ ಬಿಗಿಯಾಗುವುದಕ್ಕಾಗಿ ನೀಲಿ ದಾರವನ್ನು
ಅದಕ್ಕೆ ಕಟ್ಟಿಸಬೇಕು. ಅದು ಮುಂಡಾಸದ ಮುಂಭಾಗದಲ್ಲಿ ಇರಬೇಕು. ಇಸ್ರಾಯೇಲ್ಯರು ಕಾಣಿಕೆಯಾಗಿ ಸಮರ್ಪಿಸುವ ದೇವರ ಎಲ್ಲಾ ವಸ್ತುಗಳ ವಿಷಯದಲ್ಲಿ ದೋಷವೇನಾದರೂ ಇದ್ದರೆ ಆರೋನನು ಆ ಪಟ್ಟವನ್ನು ಯಾವಾಗಲೂ ಹಣೆಯ ಮೇಲೆ ಧರಿಸಿ ಆ ದೋಷವನ್ನು ವಹಿಸಿಕೊಂಡದ್ದರಿಂದ ಅವರು ಯೆಹೋವನ ಸನ್ನಿಧಿಯಲ್ಲಿ ಅಂಗೀಕರಿಸಲ್ಪಡುವರು. ಆರೋನನು ಧರಿಸಬೇಕಾದ ನಿಲುವಂಗಿಯನ್ನು ನಾರಿನಿಂದ ವಿಚಿತ್ರವಾಗಿ ನೇಯಿಸಬೇಕು. ಅವನ ಮುಂಡಾಸವನ್ನು ನಾರಿನಿಂದ ಮಾಡಿಸಬೇಕು. ಅವನ ನಡುಕಟ್ಟನ್ನು ಬೂಟೆದಾರಿ ಕೆಲಸದಿಂದ ಮಾಡಿಸಬೇಕು. ಆರೋನನ ಮಕ್ಕಳಿಗೆ ಗೌರವವು ಅಲಂಕಾರವು ಉಂಟಾಗುವಂತೆ ಇಸ್ರಾಯೇಲರಿಗೆ ನಿಲುವಂಗಿಗಳನ್ನು, ನಡುಕಟ್ಟುಗಳನ್ನು, ಮುಂಡಾಸಗಳನ್ನು ಮಾಡಿಸಬೇಕು. 41ನೇ ವಚನ. ಆ ವಸ್ತ್ರಗಳನ್ನು ನಿನ್ನ ಅಣ್ಣನಾದ ಆರೋನನಿಗೂ ಅವನ ಮಕ್ಕಳಿಗೂ ತೊಡಿಸಿ ಅವರನ್ನು ಅಭಿಷೇಕಿಸಿ ಉದ್ಯೋಗಕ್ಕೆ ಸೇರಿಸಿ ಪ್ರತಿಷ್ಠಿಸಬೇಕು. ಆಗ ಅವರು ನನಗೆ ಯಾಜಕರಾಗುವರು. ಅದಲ್ಲದೆ ಅವರ ರಹಸ್ಯಾಂಗವು ಕಾಣಿಸದಂತೆ ಸೊಂಟದ ತೊಡೆಯ ತನಕ ಇರುವ ನಾರಿನ ಚಡ್ಡಿಗಳನ್ನು ಮಾಡಿಸಬೇಕು. ಆರೋನನು ಅವನ ಮಕ್ಕಳು ದೇವದರ್ಶನದ ಗುಡಾರದೊಳಗೆ ಹೋಗುವಾಗಲೂ ಪವಿತ್ರ ಸ್ಥಾನದಲ್ಲಿ ಸೇವೆ ಮಾಡುವುದಕ್ಕೆ ಯಜ್ಞವೇದಿ ಹತ್ತಿರಕ್ಕೆ ಬರುವಾಗಲೂ ಇವುಗಳನ್ನು ಹಾಕಿಕೊಂಡಿರಬೇಕು. ಇಲ್ಲವಾದರೆ ಅವರು ಆ ಅಪರಾಧದ ಫಲವನ್ನು ಅನುಭವಿಸಿ ಸತ್ತಾರು. ಅವನಿಗೂ ಅವನ ವಂಶಸ್ಥರಿಗೂ ಇದು ಶಾಶ್ವತವಾದ ನಿಯಮ. These garments distinguish the high priest from the other priest. ಈ ದೀಕ್ಷಾ ವಸ್ತ್ರಗಳು ಇತರ ಯಾಜಕರಿಂದ ಮಹಾಯಾಜಕನನ್ನ ಪ್ರತ್ಯೇಕಿಸಿ ತೋರಿಸುತ್ತಿತ್ತು. It is written holiness to the Lord. ಅದರ ಮೇಲೆ ದೇವರಿಗೆ ಪರಿಶುದ್ಧವಾದದ್ದು ಎಂಬುದಾಗಿ ಬರೆಯಲ್ಪಟ್ಟಿರುತ್ತಿತ್ತು. All of our life we should have that written as the royal priesthood. ನಮ್ಮ ಜೀವಿತಗಳಲ್ಲಿಯೂ ಸಹ ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ನಮ್ಮ ಜೀವಿತದಲ್ಲಿ ಬರೆಯಲ್ಪಟ್ಟಿರಬೇಕು. And that is for Aaron and his sons, that when Aaron dies this will go to his sons. ಇದು ಆರೋನಿಗೂ ಆತನ ಮಕ್ಕಳಿಗೂ ವಿಧಿಸಲ್ಪಟ್ಟಿರುವಂತಹ ನಿಯಮವಾಗಿತ್ತು. ಆರೋನನ್ನು ಸತ್ತಾಗ ಆ ಮಹಾಯಾಜಕ ಸ್ಥಾನವು ಆತನ ಮಕ್ಕಳಿಗೆ ಹೋಗುತ್ತಿತ್ತು. In verse 42 we read that God don't want any nudity to be seen in the presence of God. 42ನೇ ವಚನಕ್ಕೆ ಬರುವಾಗ ದೇವರು ಯಾವುದೇ ನಗ್ನತೆಯನ್ನ ಕಾಣಲು ಇಷ್ಟಪಡುವುದಿಲ್ಲ ಎಂಬುದಾಗಿ ಅಲ್ಲಿ ನಾವು ಕಾಣುತ್ತೇವೆ. No bare flesh need to be displayed. ಯಾವುದೇ ನಮ್ಮ ದೇಹದ ಭಾಗಗಳು ಆತನಿಗೆ ಕಾಣಿಸುವ ಅವಶ್ಯಕತೆ ಇಲ್ಲ. How important it is for New Testament believers to understand how we dress ourselves in the presence of God. ಆದ್ದರಿಂದ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ನಮ್ಮ ವಸ್ತ್ರಗಳು, ನಾವು ಹೇಗೆ ನಮ್ಮನ್ನ ಧರಿಸಿಕೊಳ್ಳುತ್ತೇವೆ ವಸ್ತ್ರಗಳು ಯಾವುದೇ ಸ್ಥಳಕ್ಕೆ ಹೋದರೂ ಅಥವಾ ಕರ್ತನ ಸನ್ನಿಧಿಗೆ ಬಂದರು ಎಂಬುದು ಅತ್ಯಂತ ಪ್ರಾಮುಖ್ಯವಾಗಿದೆ. God doesn't want any display of the flesh. ದೇವರು ನಮ್ಮ ದೇಹದ ಅಂಗಗಳ ಪ್ರದರ್ಶನವನ್ನು ಇಷ್ಟಪಡುವುದಿಲ್ಲ. God willing, we will continue next week. Continue to pray for me. These are little difficult topics to explain everything. Like you said, the Exodus reading these things may not be very very happy to read, but it teaches us lot of truths about our Lord Jesus Christ and what he has done for us. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾವು ಅಧ್ಯಯನವನ್ನ ಮುಂದುವರಿಸೋಣ. ಹೌದು, ಈ ವಿಷಯಗಳು ಓದುವಾಗ ಸ್ವಲ್ಪ ಇಷ್ಟವಾಗದಂತಹ ಸಂಗತಿಗಳಾಗಿದ್ದರೂ ಸಹ ಇದರಲ್ಲಿ ಅಡಗಿರುವಂತಹ ಸತ್ಯಾಂಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸುವಂತವುಗಳಾಗಿವೆ. ಆದ್ದರಿಂದ ನನಗಾಗಿಯೂ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾವು ಮುಂದುವರಿಸೋಣ. Remember, he carries us on his shoulder, on his breast, always in the presence of God. ನಾವು ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ. ಆತನು ಯಾವಾಗಲೂ ನಮ್ಮನ್ನ ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡಿದ್ದಾನೆ, ತನ್ನ ಹೃದಯದ ಮೇಲೆ ನಮ್ಮನ್ನ ಚಿತ್ರಿಸಿಕೊಂಡಿದ್ದಾನೆ ದೇವರ ಸನ್ನಿಧಿಯಲ್ಲಿ. Thank you very much. ಎಲ್ಲರಿಗೂ ವಂದನೆಗಳು.